ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ಅಶ್ವಿನಿ ಕೂಡ ಇದ್ದಾರೆ. ಅಶ್ವಿನಿ, ವೆಲ್ಕಮ್, ಗುಡ್ ಮಾರ್ನಿಂಗ್. ಮುಂಜಾನೆ ಮುನ್ನೋಟದಲ್ಲಿ ಇವತ್ತು ಪಶುಸಂಗೋಪನೆ ನೋಡಿ. ರಾಜ್ಯದಲ್ಲಿ ಬರ ಮತ್ತು ಅತಿವೃಷ್ಟಿ ಅನಾವೃಷ್ಟಿ, ಮಳೆ ಹೆಚ್ಚಾಗಿದೆ, ಮಳೆ ಕಡಿಮೆ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ಅನ್ನೋದು ಭಾಳ ಸಂಕಷ್ಟದಲ್ಲಿದೆ. ಹೀಗಾಗಿ ಪ್ರತಿ ದಿನವೂ ಕೂಡ ನಾವು ಹೈನುಗಾರಿಕೆ ಮಾಡುವಂಥ ರೈತರು ರಾಜ್ಯದಲ್ಲಿ ಸುಮಾರು 1.05 ಕೋಟಿ ಅಷ್ಟು ಹಾಲನ್ನು ಉತ್ಪಾದನೆ ಮಾಡ್ತಾರೆ. ಈ ಬರದ ಸಮಯದಲ್ಲಿ ಅವರಿಗೆ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂಥ ಬೇಡಿಕೆ ಅವರದ್ದಿದೆ. ಈ ಹಿಂದೆ ಯಡಿಯೂರಪ್ಪ ಇದ್ದಾಗ 2 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಿದ್ರು. ಅದಾದ ನಂತರ ಸಿದ್ದರಾಮಯ್ಯ 4 ರೂಪಾಯಿ ಕೊಟ್ಟರು. ಅದಾದ ನಂತರ 5 ರೂಪಾಯಿ ಆಯಿತು. ಈಗ 10 ರೂಪಾಯಿ ಕೊಡಬೇಕು ಅನ್ನುವಂಥ ಬೇಡಿಕೆ ರೈತರದ್ದಾಗಿದೆ. ರಾಜ್ಯದಲ್ಲಿ ಬರ ಮತ್ತು ನೆರೆ ಪರಿಸ್ಥಿತಿ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಇದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇನ್ನೂ ಕೂಡ ಬಿತ್ತನೆ ಕಾರ್ಯವೂ ಕೂಡ ಆಗಿಲ್ಲ. ಅವರ ಕೈ ಹಿಡಿತಾ ಇದ್ದದ್ದು ಹೈನುಗಾರಿಕೆ. ಹಾಲು ಕರೆದು ಹಾಲು ಮಾರಿ ಅವರ ಬದುಕು ಸಾಗ್ತಾ ಇದ್ರೆ ಅಂಥವರಿಗೆ ಪ್ರೋತ್ಸಾಹಧನ ಕೊಡಬೇಕು, ಹೈನುಗಾರಿಕೆಗೆ ಪಶುಸಂಗೋಪನೆಗೆ ಪ್ರೋತ್ಸಾಹಧನ ಕೊಡಬೇಕು ಅನ್ನುವಂಥ ಬೇಡಿಕೆ ಇದೆ. ವಿಪರ್ಯಾಸ ಅಂತ ಹೇಳಿದರೆ ಪಶುಸಂಗೋಪನಾ ಸಚಿವರೂ ಇಲ್ಲ, ಕೃಷಿ ಸಚಿವರು ಇಲ್ಲ, KMF ಅಧ್ಯಕ್ಷರು ಕೂಡ ರಾಜ್ಯದಲ್ಲಿ ಇಲ್ಲ. ರೈತ ಮಳೆ ಬರುತ್ತೆ ಅಂತೇಳಿ ಆಕಾಶವನ್ನು ನೋಡಿ ಕೂತಿದ್ದಾನೆ. ಹೀಗಿರುವಾಗ ಹೈನುಗಾರಿಕೆಗಾದರೂ ಕೂಡ ಪ್ರೋತ್ಸಾಹ ಕೊಟ್ಟು ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಅವರ ಬೇಡಿಕೆಯಾಗಿದೆ. ರೈತರ ಬದುಕು ಅಯೋಮಯವಾಗಿದೆ. ಹೈನುಗಾರಿಕೆಯನ್ನೇ ನಂಬಿ ಬದುಕುವಂಥ ರೈತರ ಬದುಕು ಅಯೋಮಯವಾಗಿದೆ. ಮೇವಿನ ಬೆಲೆಯೂ ಹೆಚ್ಚಳವಾಗಿದೆ. ರೈತ ಒಂದು ಕಡೆಯಲ್ಲಿ ಬೆಲೆ ಏರಿಕೆಯಿಂದಾಗಿ ಕಂಗಾಲಾದರೆ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ. 5 ರೂಪಾಯಿಯಿಂದ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂಥೇಳಿ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರೈತರು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮನವಿಯನ್ನ ಪುರಸ್ಕರಿಸುವಂತ ಸಾಧ್ಯತೆಗಳು ಇದೆಯಾ ಅನ್ನೋ ಪ್ರಶ್ನೆ. 5 ರಿಂದ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅನ್ನುವಂಥ ಬೇಡಿಕೆ ಈಗ ಇರೋದು. ಖರ್ಚು ಅಷ್ಟೇ ಇದೆ, ಯಾವುದೇ ಲಾಭ ಕೂಡ ಬರ್ತಾ ಇಲ್ಲ. ಅದ್ರ ಜೊತೆಲಿ ಮಳೆ ಕೈ ಕೊಟ್ಟಿದೆ, ಮೇವು ಕಾಸ್ಟ್ಲಿ ಆಗ್ತಾ ಇದೆ, ಮೇವು ಸಿಗ್ತಾ ಇಲ್ಲ, ಒಣ ಮೇವು ಸಿಗ್ತಾ ಇಲ್ಲ, ಹಸಿ ಮೇವು ಕಷ್ಟ ಆಗ್ತಾ ಇದೆ ಸಿಗೋದಕ್ಕೆ. ಇದೆಲ್ಲ ಕಷ್ಟಗಳ ಮಧ್ಯದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ, ಹೊಡೆತಗಳು, ಟ್ರಾನ್ಸ್ಪೋರ್ಟೇಷನ್ ಕಷ್ಟ, ಇದೆಲ್ಲ ಕಷ್ಟ. ರೈತರು ಇದರಿಂದ ಭಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ. ನಿರೀಕ್ಷಿತ ರೀತಿಯಲ್ಲಿ ಮಳೆ ಬರ್ತಾ ಇಲ್ಲ. ರಾಜ್ಯದ ಅನ್ನದಾತರು ಕಂಗಾಲಾಗಿದ್ದಾರೆ. ಒಂದು ಕಡೆ ಬರದ ಪರಿಸ್ಥಿತಿ, ಮತ್ತೊಂದು ಕಡೆ ನೆರೆಯ ಪರಿಸ್ಥಿತಿ, ಎರಡೂ ಕೂಡ ರಾಜ್ಯದಲ್ಲಿ ಇದೆ. ಸರ್ಕಾರ ಇದನ್ನ ಬ್ಯಾಲೆನ್ಸ್ ಮಾಡಬೇಕಾದಂತ ಪರಿಸ್ಥಿತಿ ಈಗ ಸದ್ಯಕ್ಕಿರೋದು. ರೈತರ ಪರಿಸ್ಥಿತಿ ಡೋಲಾಯಮಾನವಾದ್ರೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗಿರೋದು, ಅದನ್ನ ಅವ್ರ ಕೈ ಹಿಡಿದು ಎತ್ತಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಹಾಗಾದ್ರೆ ಈ ಸಂದರ್ಭದಲ್ಲಿ ಸರ್ಕಾರ ಯಾವ ರೀತಿ ನೆರವಾಗುತ್ತೆ ಅನ್ನೋ ಪ್ರಶ್ನೆ. ಇದರ ನಡುವೆ ಈ ಹೈನುಗಾರಿಕೆ ನಡೀತಾ ಇದೆಯಲ್ಲ, ಇದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರದ ಮುಂದೆ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ. ಏನೇನು ಬೇಡಿಕೆ ಇಟ್ಟಿದ್ದಾರೆ, ಯಾವ ಕಾರಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ, ಇವತ್ತಿನ ಅಭಿಯಾನದಲ್ಲಿ ಎಳೆಯಾಗಿ ಹೇಳ್ತಾ ಹೋಗ್ತೀವಿ, ನೋಡ್ತಾ ಬನ್ನಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ಬರಗಾಲದ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂತದ್ದು. ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೈನುಗಾರಿಕೆ ಮೂಲಕ ಏನು ಸಾಕಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ರೈತ ವರ್ಗ ಇದೀಗ ರಾಜ್ಯ ಸರ್ಕಾರದ ಮೊರೆ ಹೋಗ್ತಾ ಇರುವಂತದ್ದು. ರಾಜ್ಯದಲ್ಲಿ ಹಲವೆಡೆ ಬರ, ನೆರೆ ಪರಿಸ್ಥಿತಿ. ಹೈನುಗಾರಿಕೆ ನಂಬಿದ ರೈತರಿಗೂ ಸಂಕಷ್ಟ. ಹಾಲು ಖರೀದಿ ದರ ಹೆಚ್ಚಳಕ್ಕೆ ರೈತರು ಆಗ್ರಹ. ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. 10 ರೂಪಾಯಿ ಮಾಡಬೇಕು. ರೈತ ದೇಶದ ಬೆನ್ನೆಲುಬು ಅಂತಾರೆ. ಆದರೆ ಸದ್ಯದ ಅನ್ನದಾತರ ಪರಿಸ್ಥಿತಿ ಮಾತ್ರ ಯಾರಿಗೂ ಬೇಡವೇ ಬೇಡ. ಕೈಕೊಟ್ಟ ಮಳೆ, ಅಭಿವೃದ್ಧಿ ಹೆಸರಿನಲ್ಲಿ ಕೃಷಿ ಭೂಮಿ ಸ್ವಾಧೀನ, ಸಾಲಬಾಧೆ, ಕಳಪೆ ಗುಣಮಟ್ಟದ ಗೊಬ್ಬರ, ಹೀಗೆ ರೈತರು ಸಾಕಷ್ಟು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹೈನುಗಾರಿಕೆ ಅನ್ನದಾತರ ಕುಟುಂಬವನ್ನ ರಕ್ಷಣೆ ಮಾಡಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಲೆ ಏರಿಕೆ ಬಿಸಿ ಹೈನುಗಾರಿಕೆ ನಂಬಿದಂತಹ ಅನ್ನದಾತರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕುವಂತೆ ಮಾಡಿದೆ. ಹಾಲು ಖರೀದಿಸತಕ್ಕಂತ ನಮ್ಮ ರೈತ ಉತ್ಪಾದಕರಿಗೆ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆ ಮಾಡಬೇಕು. ಎಷ್ಟು ಮಾಡಬೇಕು ಅಂತ ಅಂದ್ರೆ ಪ್ರತಿ ಲೀಟರ್ಗೆ 20 ರೂಪಾಯಿಯನ್ನ ತಕ್ಷಣದಲ್ಲೇ ಹೆಚ್ಚಿಸಬೇಕು. ನಮ್ಮ ರೈತರನ್ನ ಉಳಿಸಬೇಕು.
ಸದ್ಯದ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯೂ ಕೂಡ ದೊಡ್ಡ ಸವಾಲಿನ ವಿಚಾರವಾಗಿದೆ. ಹಸಿರು ಮೇವು ಮತ್ತು ಒಣಮೇವಿನ ಬೆಲೆಗಳು ಗಗನಕ್ಕೇರ್ತಿವೆ. ಪೌಷ್ಟಿಕಾಂಶದ ಕೊರತೆಯಿಂದ ಹಸುಗಳಲ್ಲಿ ಹಾಲಿನ ಉತ್ಪಾದನೆ ಕುಸಿಯುವ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಿವೆ. ಕಾಲುಬಾಯಿ ರೋಗ, ಮಡಿಲುಬಾವು ಮತ್ತು ಇತರೆ ಸಾಂಕ್ರಾಮಿಕ ಕಾಯಿಲೆಗಳು ಹೈನುಗಾರರಿಗೆ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತಿವೆ. ಹೀಗಾಗಿ ಹೈನುಗಾರಿಕೆ ರಕ್ಷಣೆ ಮಾಡಬೇಕು ಅಂತ ರೈತರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಪ್ರೋತ್ಸಾಹಧನ 5 ರಿಂದ 10 ರೂಪಾಯಿ ಹೆಚ್ಚಳಕ್ಕೆ ಮನವಿ. ಮಳೆಯ ಅಭಾವದಿಂದ ಉಂಟಾಗಿರುವಂತಹ ಬರದ ಛಾಯೆ ರೈತರನ್ನ ಸಂಕಷ್ಟಕ್ಕೆ ದೂಡಿದೆ. ಒಣಮೇವು ಸಿಗದೆ ಹಸುಗಳಿಗೆ ಆಹಾರವನ್ನ ಕೊಡಲು ಕಷ್ಟ ಸಾಧ್ಯವಾಗ್ತಾ ಇದೆ. ಪಶು ಆಹಾರದ ಬೆಲೆ ನಿರಂತರವಾಗಿ ಏರಿಕೆ ಆಗ್ತಾನೆ ಇದೆ. ಹೀಗಾಗಿ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ. ಇನ್ನು 5 ರಿಂದ 10 ರೂಪಾಯಿವರೆಗೆ ಪ್ರೋತ್ಸಾಹಧನವನ್ನ ಹೆಚ್ಚಿಸಬೇಕೆಂದು ಒತ್ತಾಯಿಸಿದ್ದಾರೆ. ಇವಾಗ ಏನು ಬರಗಾಲ ಬಂದಿರೋದ್ರಿಂದ ಹಸುಗಳು ಮೇವಿಗೂ ದುಬಾರಿ ಆಗಿದೆ, ರೈಟು ಜಾಸ್ತಿ ಆಗಿದೆ. ಇವರು 5 ರೂಪಾಯಿ ಕೊಡ್ತಾರೆ ಪ್ರೋತ್ಸಾಹಧನ, 10 ರೂಪಾಯಿ ಮಾಡಬೇಕು. ಹಾಲಿಗೇನು 35 ರೂಪಾಯಿ ಕೊಡ್ತಾವ್ರೆ, 50 ರೂಪಾಯಿ ಮಾಡಬೇಕು. ಹಂಗೆ ಮಾಡಿದಾಗ ರೈತರಿಗೊಂದು ಸ್ವಲ್ಪ ಅನುಕೂಲ ಆಗುತ್ತೆ. ಈಗೇನು ರೈತರು ಕಷ್ಟ ಬಿದ್ದು ಅವರು ಮೇವುಗಳ ಬೆಲೆ ಜಾಸ್ತಿ ಆಗಿದೆ, ಇಂಡಿ ಬೂಸದ ರೈತು ಜಾಸ್ತಿ ಆಗದೆ, ಮೇವು ಸಿಗ್ತಾ ಇಲ್ಲ, ಬರಗಾಲ ಬಂದಿದೆ. ಅದರಿಂದ 50 ರೂಪಾಯಿ ಹಾಲಿನ ರೇಟ್ ಮಾಡಬೇಕು, ಪ್ರೋತ್ಸಾಹನ 10 ರೂಪಾಯಿ ಮಾಡಬೇಕು. ಹೈನುಗಾರಿಕೆ ಮಾಡ್ತಿರೋ ಲೇಡೀಸ್ಗಳು ಅವರ ಒಂದು ಉದ್ಯೋಗ ಆಗದೆ ಅವರು ಸಂಸಾರ ನಡೆಸ್ಕೊಂಡು ಅವ್ರದ್ದೇ ಜವಾಬ್ದಾರಿಯಾಗಿಸಿದ 50 ರೂಪಾಯಿ ಮಾಡಿದ್ರೆ ಹಾಲಿಗೆ ಲೀಟ್ರಿಗೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. ಅದರಿಂದ ಒಂದು ಸ್ವಲ್ಪ ಪ್ರೋತ್ಸಾಹಧನ 10 ರೂಪಾಯಿ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಎಲ್ಲ ರೀತಿ ಜೀವನ ಉಪಯೋಗ ಮಾಡೋಕ್ಕೆ, ಮಕ್ಕಳು ಫೀಸ್ಗಳು ಕಟ್ಟೋಕ್ಕೆ ಎಲ್ಲದೂ ರೀತಿಲೂ ಅನುಕೂಲ ಆಗುತ್ತೆ ಮೇಡಮ್. ಪ್ರೋತ್ಸಾಹಧನ ಹೆಚ್ಚಳಕ್ಕೆ ಪಟ್ಟು. ಇನ್ನು ಒಂದು ಪಂಚಾಯಿತಿ ಅಡಿ 8 ರಿಂದ 10 ಡೇರೆಗಳಿವೆ. ಒಂದೊಂದು ಡೇರೆಗೆ ಪ್ರತಿದಿನ ಅಂದಾಜು 1400 ರಿಂದ 2000 ಲೀಟರ್ ಹಾಲು ಮಾರಾಟ ಮಾಡಲಾಗ್ತಾ ಇದೆ. ಫ್ಯಾಟ್ ಮೇಲೆ ಹಾಲಿನ ದರ ನಿಗದಿಯಾಗ್ತಾ ಇದೆ. ಉದಾಹರಣೆಗೆ 3.5 ಪ್ಯಾಟ್ ಹಾಲಿಗೆ ಪ್ರತಿ ಲೀಟರ್ಗೆ 35 ರೂಪಾಯಿ ಇದ್ರೆ 4-5 ಅಂದಾಜು 7 ಪ್ಯಾಟ್ ಲೀಟರ್ ಹಾಲಿಗೆ 43.5 ರೂಪಾಯಿ ತನಕ ದರವಿದೆ. ಇನ್ನು ಇದಕ್ಕೆ ಸರ್ಕಾರ ಪ್ರತಿ ಲೀಟರ್ಗೆ 5 ರೂಪಾಯಿ ಪ್ರೋತ್ಸಾಹಧನವನ್ನು ನೀಡ್ತಾ ಇದೆ. ಆದರೆ ಸದ್ಯದ ಬರದ ಪರಿಸ್ಥಿತಿ ಮತ್ತೆ ಇದು ಸಾಲ್ತಾ ಇಲ್ಲ ಅಂತಿದ್ದಾರೆ ರೈತರು. 10 ರೂಪಾಯಿ ಮಾಡಬೇಕು, ಮೇವು ಇಳಿಸ್ಬೇಕು, ಎಲ್ಲ ಇದು ಮಾಡಿದ್ರಲ್ವೇ ನಾವು ಮುಂದುವರಿಬೇಕಾಗಿದ್ರೆ. ಸುಮ್ಮನೆ ನಮಗೆ ಭಾರಿ ಕಷ್ಟ ಇದೆ. ಎಲ್ಲ ರೈಟು ಕಡಿಮೆ ಮಾಡಬೇಕು. ಹುಲ್ಲೆಲ್ಲ ಹೊರಟೋಗದೆ. ಇವಾಗ ಎಲ್ಲ ಮಳೆ ಹೋಗ್ಬಿಟ್ಟು ಎಲ್ಲ ಹೋಯ್ತು, ಜೋಳ ಚೆಲ್ಲಿದ್ದು ಎಲ್ಲ ಹೊರಟಾಯ್ತು. ಏನು ಮಾಡಬೇಕು? ಅದಕ್ಕೆ ಆಲೋಚಿಸಬೇಕು. ರೈತರ ಗೋಳು ಕೇಳೋರು ಯಾರು? ರಾಜ್ಯದಲ್ಲಿ ಕೃಷಿ ಸಚಿವರೂ ಇಲ್ಲ, ಪಶುಸಂಗೋಪನೆ ಮಂತ್ರಿಯೂ ಇಲ್ಲ, ಕೆಎಂಎಫ್ ಅಧ್ಯಕ್ಷರು ಇಲ್ಲದೆ ರೈತರ ಗೋಳನ್ನ ಕೇಳೋಕೆ ರಾಜ್ಯ ಸರ್ಕಾರದಲ್ಲಿ ಯಾರೂ ಕೂಡ ಇಲ್ಲದಂತಾಗಿದೆ. ಇನ್ನು ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ್ದು, ನೋಡಿ, 2 ವರ್ಷಗಳಿಂದ ಕೆಎಂಎಫ್ಗೆ ಅಧ್ಯಕ್ಷರಿಲ್ಲ. ಇದೆಲ್ಲ ಸರ್ಕಾರದ ಗಮನದಲ್ಲಿದೆ. ಆದಷ್ಟು ಬೇಗ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳದಾಗಿ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿದ್ದು, ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲವೆಂದು ಕಿಡಿಕಾರಿದ್ದಾರೆ. ನೋಡೋಣ, 2 ವರ್ಷದಿಂದ ನೀವು ಹೇಳಿದಂಗೆ ಅಧ್ಯಕ್ಷರು ನೇಮಕ ಮಾಡಲಿಕ್ಕೆ ಆಗಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಸೊ ಆದಷ್ಟು ಬೇಗ ಮಾಡಬೇಕಂತ ನಮ್ಮದು ಕೂಡ ಒಂದು ಸಾರಿ CM ಅವ್ರ ಗಮನಕ್ಕೆ ತಂದಿದ್ವಿ. ಇನ್ನು 2ನೇದಾಗಿ ಹಾಲಿನ ದರ ಹೆಚ್ಚಿಗೆ ಮಾಡೋದು ಸರ್ಕಾರ ಚಿಂತನೆ ಮಾಡಬೇಕು. ಯಾಕಂದರೆ ಅದು ಅಡಿಷ್ನಲ್ ದುಡ್ಡು ಕೊಡಬೇಕಾಗ್ತದೆ. ಸೊ ಅದನ್ನೆಲ್ಲ ನೋಡಿ ಸರ್ಕಾರ ಸೂಕ್ತ ನಿರ್ಧಾರ ಮಾಡ್ತಾರೆ. ಅದನ್ನು ನೋಡೋಣ, CM ಅವರ ಗಮನಕ್ಕಿದ್ದೇ ಇರ್ತದೆ. ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳಿಗೆ ಹಣ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಈಗ ಕೊಡ್ತಕ್ಕಂಥ ಪ್ರೋತ್ಸಾಹಧನವನ್ನು ಅದನ್ನು ಕೂಡ ನಿಲ್ಲಿಸಿರುವಂಥದ್ದು. ಇನ್ನೂ 800-900 ಕೋಟಿ ರೂಪಾಯಿ ಹಾಗೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಹಾಗಾಗಿ ಇವರೆಲ್ಲ 10 ರೂಪಾಯಿಗೆ ಇರಿಸ್ತೀವಿ, 5 ರೂಪಾಯಿನ ಫಸ್ಟ್ ಕೊಡಲಿ. ಇನ್ನು ಮಂಡ್ಯದಲ್ಲಿ ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಬೇಡಿಕೆಯನ್ನ ಇಟ್ಟಿದ್ರು. ಹೀಗಾಗಿ ಮಂಡ್ಯ ಹಾಲು ಒಕ್ಕೂಟದಿಂದ 50 ರೂಪಾಯಿ ಬಿಡುಗಡೆ ಮಾಡಿರುವುದಾಗಿ ಶಾಸಕ ರವಿ ಗಣಿಗ ಹೇಳಿದ್ದಾರೆ. 50 ರೂಪಾಯಿ ನಾವು ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಲ್ಲ ಎಕ್ಸ್ಟ್ರಾ. ಮಂಡ್ಯ ಹಾಲು ಒಕ್ಕೂಟದಿಂದ 50 ರೂಪಾಯಿ ಏನಿದೆ ಅದನ್ನು ಬಿಡುಗಡೆ ಮಾಡಿದ್ದೀವಿ. ಇನ್ನು ರೈತರ ಬೇಡಿಕೆ ಬಗ್ಗೆ ಸಿಎಂ DK ಶಿವಕುಮಾರ್ಗೆ ಪ್ರಶ್ನೆ ಮಾಡಿದರೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಈ ಹಿಂದೆ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಪ್ರತಿ ಲೀಟರ್ ಹಾಲಿನ ಪ್ರೋತ್ಸಾಹಧನ 2 ರೂಪಾಯಿ ಮಾಡಲಾಗಿತ್ತು. ನಂತರದ ಸಿದ್ದರಾಮಯ್ಯ ಸರ್ಕಾರದಲ್ಲಿ 4 ರೂಪಾಯಿ, ಅನಂತರ 5 ರೂಪಾಯಿ ಮಾಡಲಾಗಿತ್ತು. ಹೀಗೆ ಪ್ರೋತ್ಸಾಹಧನ ಹೆಚ್ಚಳ ಮಾಡಿ 5-6 ವರ್ಷಗಳು ಕಳೆದು ಹೋಗಿದೆ. ಇಲ್ಲಿಯ ತನಕ ಒಂದೇ 1 ರೂಪಾಯಿ ಹೆಚ್ಚಳ ಮಾಡಿಲ್ಲ. ಹೀಗಾಗಿ ರೈತರು ಕನಿಷ್ಠ ಪ್ರತಿ ಲೀಟರ್ ಹಾಲು ಖರೀದಿ ದರವನ್ನ 10 ರೂಪಾಯಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಹೈನುಗಾರಿಕೆಯ ರೈತರು ಇವತ್ತು ಬಸವಳದು ಹೋಗಿದ್ದಾರೆ. ಇಂಥ ಸಮಯದಲ್ಲಿ ಅವರು ಕೇಳ್ತಿರೋದು ಹಾಲಿನ ದರ, ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಿ ಅಂತ ಕೇಳ್ತಾ ಇದ್ದಾರೆ.
ಸರ್ಕಾರ ಈ ಬರಗಾಲದ ಸಮಯದಲ್ಲಿ, ಅತಿವೃಷ್ಟಿ ಅನಾವೃಷ್ಟಿಯ ಸಮಯದಲ್ಲಿ ಇವರ ಕೈ ಹಿಡಿಯುತ್ತಾ ಅನ್ನೋದು ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ. ವಿಪರ್ಯಾಸ ಅಂತ ಹೇಳಿದ್ರೆ ಸಂಬಂಧಪಟ್ಟ ಮಂತ್ರಿಗಳೇ ಇಲ್ಲ ಅನ್ನೋದೇ ವಿಪರ್ಯಾಸ, ಅನ್ನೋದೇ ಪ್ರಶ್ನೆ. ಹೌದು. ರಿಪಬ್ಲಿಕ್ ಕನ್ನಡ ನಮ್ಮ ಧ್ಯೇಯವಾಕ್ಯವೇ ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ಬೋದು. ರಾಜ್ಯದಲ್ಲಿ ಬರ ಮತ್ತು ನೆರೆ ಪರಿಸ್ಥಿತಿ ಎದುರಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ರೈತರಿಗೆ ಹೈನುಗಾರಿಕೆಯು ದೊಡ್ಡ ಸವಾಲಾಗಿದೆ. ಹಲವೆಡೆ ಮಳೆ ಆಗ್ತಿದ್ರೆ ಇನ್ನು ಕೆಲವೆಡೆ ಬರದ ಛಾಯೆ ಆವರಿಸಿಕೊಂಡಿದೆ. ಹೀಗಾಗಿ ಜಾನುವಾರುಗಳಿಗೆ ಮೇವು ಸಿಕ್ಕರೂ ಕೂಡ ಸಿಗದಂಥ ಸ್ಥಿತಿ ಇದೆ. ಹೈನುಗಾರಿಕೆ ಮಾಡುವ ರೈತರು ಕಂಗಾಲಾಗಿದ್ದಾರೆ. ಹೀಗಾಗಿ ಹಾಲಿಗೆ ಪ್ರೋತ್ಸಾಹಧನ ಹೆಚ್ಚಳದ ಜೊತೆಗೆ ಬೆಂಬಲ ಬೆಲೆ ಘೋಷಿಸುವಂತೆ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ರೈತರು. ಈ ಬಗ್ಗೆ ನಮ್ಮ ವಾಟ್ಸಪ್ ನಂಬರ್ಗೆ ತಾವು ಮೆಸೇಜ್ ಮಾಡಿ, ತಮಗೆ ಕಾಲ್ ಮಾಡಿ, ಹಾಗೆ ನಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ರೈಟ್. ರಂಜಿತ್ ಅವರು ಮ್ಯಾಕ್ಸಿಮಮ್ ಏನು ಕೇಳ್ತಾ ಇಲ್ಲ. ಈ ಹಿಂದೆ ಹಾಲಿನ ದರ ಹೆಚ್ಚಳ ಮಾಡುವಂಥ ಸಂದರ್ಭದಲ್ಲಿ ರೈತರಿಗೆ ಏನಾದರೂ ಉಪಕಾರ ಆಗೋದಾದ್ರೆ ನಾವು ಏನು ಬೇಕಿದ್ರೂ ಮಾಡೋದಕ್ಕೆ ಸಿದ್ಧ ಅನ್ನುವಂಥದ್ದನ್ನ ಹೇಳಿದಂಥ ಸರ್ಕಾರ ಆಗ ಸಮರ್ಥನೆಯನ್ನ ಕೊಟ್ಟಿತ್ತು. ಹಾಲಿನ ದರ ಯಾಕೆ ಏರಿಕೆ ಮಾಡಿದ್ರು, ರೈತರಿಗೆ ಸೇರುತ್ತೆ ಅದರಲ್ಲಿ ₹1 ಅಂತ ಹೇಳಿದ್ರು. ಈಗ ಅವರೇ ಕೇಳ್ತಾ ಇರೋದು, ಕಷ್ಟದಲ್ಲಿದ್ದೀವಿ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೈ ಹಿಡಿಯುವಂಥ ಕೆಲಸಗಳಾಗಬೇಕು, ಹಾಲು ಖರೀದಿ ದರ ಇದೆಯಲ್ಲ ಅದನ್ನು ಏರಿಕೆ ಮಾಡಬೇಕು, ಪ್ರೋತ್ಸಾಹಧನ, ಬೆಂಬಲ ಬೆಲೆ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಿಗಬೇಕು ಅನ್ನುವಂಥ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದನ್ನ ಸರ್ಕಾರ ಪುರಸ್ಕರಿಸಲೇಬೇಕಾದಂಥ ಪರಿಸ್ಥಿತಿ ಕೂಡ ಇದೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಏನ್ ಮಾಡುತ್ತೆ ಅನ್ನೋ ಪ್ರಶ್ನೆ ಈಗ ಸದ್ಯಕ್ಕಿರೋದು. ರಾಜ್ಯದ ಪರಿಸ್ಥಿತಿಯನ್ನ ಅವಲೋಕಿಸಿದ್ರೆ ಇದನ್ನ ಈ ಸಂದರ್ಭದಲ್ಲಿ ಅಲ್ಲದೆ ಮತ್ಯಾವ ಸಂದರ್ಭದಲ್ಲಿ ಹಾಗಾದ್ರೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಮೇವಿನ ದರ ಆಗಿರ್ಬೋದು, ಹಿಂಡಿ ಬೂಸ ಹಾಕಬೇಕು, ಆ ನಂತರದಲ್ಲಿ ಟ್ರಾನ್ಸ್ಪೋರ್ಟೇಷನ್, ಅದಕ್ಕೆ ಹುಷಾರಿಲ್ಲ ಅಂತಂದ್ರೆ ಅದಕ್ಕೆ ವಿಮೆ ಮಾಡಿಸಿರ್ತಾರೆ, ಇನ್ಶೂರೆನ್ಸ್ ಮಾಡಿಸಿರ್ತಾರೆ, ಅದ್ರ ಜೊತೆಲಿ ಮೆಡಿಕಲ್ ಚಾರ್ಜಸ್, ಇದೆಲ್ಲವನ್ನೂ ಸೇರಿಸಿದ್ರೆ ಏನು ಉಳಿಯೋದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ ರೈತರು. ಹಾಲಿನ ಖರೀದಿ ದರ ಹೆಚ್ಚಳ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ರೈತರು ಈಗ ಒತ್ತಾಯಿಸ್ತಾ ಇದ್ದಾರೆ. ಈ ಮೂಲಕ ಹೈನುಗಾರಿಕೆಯನ್ನ ಉಳಿಸ್ಕೊಡಿ ಅಂತ ರೈತ ಮಹಿಳೆಯರು ಕೂಡ ಆಗ್ರಹವನ್ನ ಮಾಡಿದ್ದಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿಯನ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರ್ರಿ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬಂದಿಲ್ಲ. ಬರಗಾಲದ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿರುವಂಥದ್ದು. ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ರೈತರ ಜೀವನಕ್ಕೆ ಬೆಂಬಲ ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ ಹೈನುಗಾರಿಕೆ. ಅದರಲ್ಲೂ ರೈತರ ಒಂದು ಭಾಗನೇ ಹೈನುಗಾರಿಕೆ ಇವತ್ತಾಗಿದೆ. ಅದರಲ್ಲೂ ಮನೆಯ ಹೆಣ್ಣುಮಕ್ಕಳು ಹೈನುಗಾರಿಕೆಯಲ್ಲಿ ಜೀವನವನ್ನು ಕಂಡುಕೊಂಡಿದ್ದಾರೆ. ಹಾಲನ್ನು ನೀಡಿ ಅದರಲ್ಲಿ ಒಂದು ಜೀವನವನ್ನು ಕಟ್ಕೊಂಡಿರುವಂಥದ್ದು. ಹೀಗಾಗಿ ಹಾಲು ಪ್ರೋತ್ಸಾಹಧನವನ್ನು ಈ ಸುಮಾರು ವರ್ಷಗಳಿಂದ ಕೇವಲ ₹5 ಏನಿತ್ತು ಅದನ್ನು ₹10 ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಹಲವು ಭಾಗಗಳಲ್ಲಿ ರೈತರು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ದಾರೆ. ಸಾಕಷ್ಟು ವೆಚ್ಚ ಕೂಡ ಜಾಸ್ತಿ ಆಗಿದೆ. ಅಂದರೆ ಪ್ರಮುಖವಾಗಿ ಮುಂಗಾರು ಮಳೆ ಕೊರತೆಯಿಂದ ಉಂಟಾಗಿರುವಂತಹ ಬರ ಪರಿಸ್ಥಿತಿ ಒಂದು ಕಡೆ ಆದರೆ ಪಶು ಆಹಾರದ ಬೆಲೆ ಕೂಡ ಏರಿಕೆಯಾಗಿದೆ. ಹಾಗೆ ಹಾಲು ಉತ್ಪಾದನಾ ವೆಚ್ಚ ಹೆಚ್ಚಳದಿಂದ ಹೈನುಗಾರಿಕೆಯನ್ನು ರಕ್ಷಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಹಾಲು ಉತ್ಪಾದಕರು ಖರೀದಿಸುವಂತಹ ಪ್ರತಿ ಲೀಟರ್ ಹಾಲಿನ ದರವನ್ನು ₹10 ಹೆಚ್ಚಿಸಬೇಕು ಅಂತ ಹೇಳಿ ಕೂಡ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅಂದ್ರೆ ರಾಜ್ಯದ ಹಲವು ಭಾಗದಲ್ಲಿ ಸಮರ್ಪಕವಾಗಿ ಮಳೆಯಾಗದೆ ಬರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಸಿರು ಮೇವು ಕೊರತೆ ಉಂಟಾಗಿರೋದು, ಪಶು ಆಹಾರ ದರ ಹೆಚ್ಚಳ ಆಗಿರುವಂಥದ್ದು, ಒಣ ಮೇವು ಇದೆಲ್ಲನೂ ಕೂಡ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಔಷಧ ಮತ್ತು ನಿರ್ವಹಣಾ ವೆಚ್ಚ ಕೂಡ ಗಣನೀಯವಾಗಿ ಹೆಚ್ಚಳ ಆಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಹೈನುಗಾರಿಕೆಗೆ ಬೆಂಬಲವನ್ನ ಕೊಡಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಜೊತೆ ರೈತ ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಪ್ರತಿ ರೈತರ ಮನೆಯಲ್ಲಿ ಹೈನುಗಾರಿಕೆ, ಹಾಲು ಉತ್ಪಾದನೆ ಅನ್ನೋದು ಒಂದು ಅವಿಭಾಜ್ಯ ಅಂಗ ಆಗಿದೆ. ಅದರಲ್ಲಿ ನೀವು ಜೀವನ ಕಂಡುಕೊಂಡಿರುವಂಥದ್ದು ಕೂಡ ಇದೆ. ಬೆಂಬಲ ಬೆಲೆವನ್ನು ಈಗಿರುವಂಥದ್ದು ₹5, ₹10 ಹೆಚ್ಚಳ ಮಾಡಬೇಕು ಅಂತ. ಇದರಿಂದ ಆಗುವಂತಹ ಅನುಕೂಲ ಏನು ಹೇಳ್ತೀರಾ ಸರ್ಕಾರಕ್ಕೆ ನೀವು? ಇದರಿಂದ ಆಗುವ ಅನುಕೂಲ ಅಂದರೆ ₹5 ₹10 ಆದರೆ ಮೇವಿನ ರೈಟು ಜಾಸ್ತಿ ಆಗ್ತಾ ಇದೆ. ಮತ್ತು ನಿವಾರಣೆ ಮಾಡಬೇಕಾದ್ರೂ ಕಷ್ಟ ಆಗ್ತದೆ. ಇದು ಹೆಚ್ಚಿಸಿದ್ರೆ ಎಲ್ಲರಿಗೂ ಅನುಕೂಲ. ಮತ್ತು ನಮಗೂ ಖರ್ಚಿಗೆ, ಸಂಸಾರದ ಖರ್ಚು ಎಲ್ಲದಕ್ಕೂ ವೆಚ್ಚಕ್ಕೂ ತುಂಬ ಉಪಯೋಗ ಆಗುತ್ತೆ. ₹5 ₹10 ಹೆಚ್ಚಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ ಮೇಡಮ್. ಅಂದರೆ ಮನೆ ಮಹಿಳೆಯರೆಲ್ಲರೂ ಕೂಡ ಈ ಹಾಲು ಕರೆಯೋದ್ರಲ್ಲಿ ಅಥವಾ ರೇಷ್ಮೆ ಬೆಳೆಯೋದ್ರಲ್ಲಿ ಅದು ನಿಮ್ಮ ಪಾಡಿಗೆ ನೀವು ಮಾಡ್ಕೊಂಡು ಹೋಗುವಂಥ ಕೆಲಸ ಅಲ್ವಾ? ಹೌದು ಮೇಡಮ್. ನಮಗೆ ಗಂಡಸರುಗಳು ಸೊಪ್ಪು ಮತ್ತು ಹುಲ್ಲನ್ನ ತಂದಾಕ್ಬಿಟ್ರೆ ಹೆಂಗಸರುಗಳೇ ನಾವು ಮಾಡ್ಕೋತಾ ಇದ್ದೀವಿ. ಸೊ ಅವರೆಲ್ಲ ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಾವೇನೇ ಹಸ್ಗಳಿಗೆ ನೀರು ಕುಡಿಸೋದು, ಹುಲ್ಲು ಹಾಕೋದು ಮತ್ತು ಹಾಲು ಕರಿಯೋ ಕೆಲಸ ನಾವೇ ಮಾಡ್ಕೋತೀವಿ ಮೇಡಮ್. ಹಸ್ಗಳು ಹುಲ್ಲು ರೇಷ್ಮೆಗೂ ಅಷ್ಟೇ ಸೊಪ್ಪು ಎಲ್ಲ ನಾವೇ ಹಾಕ್ಕೊಂಡು ನಾವೇ ಇದು ಮಾಡ್ಕೊತೀವಿ ಮೇಡಮ್.
ಈ ಪ್ರೋತ್ಸಾಹ ಬೆಲೆ ಅನ್ನೋದು ಸುಮಾರು ಎಷ್ಟು ವರ್ಷಗಳ ಹಿಂದೆ ಇರುವಂಥದ್ದು? ಕೇವಲ 5 ರೂಪಾಯಿಂದ ನಿಮಗೆ ಕಷ್ಟ ಆಗ್ತಿದೆಯಾ? 10 ರೂಪಾಯಿ ಮಾಡಬೇಕು ಅನ್ನೋ ಒಂದು ಒತ್ತಾಯಗಳು ಕೂಡ. ಹೌದು ಮೇಡಮ್, ಸುಮಾರು 5-6 ವರ್ಷದಿಂದನೂ ಹೆಚ್ಚಳ ಮಾಡೇ ಇಲ್ಲ. 5 ರೂಪಾಯಿ ಬಿಟ್ಟರೆ ಹೆಚ್ಚಳ ಮಾಡಿಲ್ಲ. ಇವಾಗ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ಮೇಡಮ್. 5 ರೂಪಾಯಿಂದ 10 ರೂಪಾಯಿ ಮಾಡಿದ್ರೆ ಅನುಕೂಲ ಆಗುತ್ತೆ ತುಂಬ. ಒಂದು ರೀತಿಯ ಬರದ ಪರಿಸ್ಥಿತಿ ಥರ, ಯಾಕಂದರೆ ಮಳೆ ಸರಿಯಾಗಿ ಬರ್ತಾ ಇಲ್ಲ. ಸೊ ಇದರಿಂದ ಬರದ ಪರಿಸ್ಥಿತಿ ಇದೆ. ಬೆಳೆಗಳಿಗೆಲ್ಲ ಪರಿಹಾರನ ಕೊಡಬೇಕು ಅಂತಲೂ ಕೂಡ ರೈತರೆಲ್ಲ ಕೇಳ್ತಾ ಇದ್ದಾರೆ. ಇದೇ ಹೊತ್ತಿನಲ್ಲಿ ಹೈನುಗಾರಿಕೆ ನಿಮ್ಮ ಕೈ ಹಿಡಿಯುವಂಥದ್ದು, ನಿಮ್ಮ ಜೀವನ ನಿರ್ವಹಣೆ ಮಾಡುವಂಥದ್ದು. ಜೀವನ ನಿರ್ವಹಣೆಗೆ ಮುಖ್ಯವಾಗಿ ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. ಅದರಿಂದ ಒಂದು ಸ್ವಲ್ಪ ಪ್ರೋತ್ಸಾಹ ಧನ 10 ರೂಪಾಯಿ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಎಲ್ಲ ರೀತಿ ಜೀವನ ಉಪಯೋಗ ಮಾಡೋಕ್ಕೆ, ಮಕ್ಕಳು ಫೀಸ್ಗಳು ಕಟ್ಟೋಕ್ಕೆ ಎಲ್ಲದೂ ರೀತಿಲೂ ಅನುಕೂಲ ಆಗುತ್ತೆ ಮೇಡಮ್. ಅಂದರೆ ಇದೊಂಥರ ನಿಮಗೆ ಒಂದಿಷ್ಟು ಮನೆ ಖರ್ಚಿಗೆ ಅಂತ ವೆಚ್ಚವನ್ನು ಸರಿದೂಗಿಸ್ಕೊಂಡು ಹೋಗೋಕ್ಕೆ ಹೈನುಗಾರಿಕೆ ನಿಮಗೆ ಸಹಾಯ. ಹೌದು ಮೇಡಮ್, ನಮ್ಮ ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ಹೈನುಗಾರಿಕೆನೇ ನಾವು ಮಾಡ್ತಾ ಇರೋದು ಮೇಡಮ್. ನಮ್ಮ ಜೀವನ ಉಪಯೋಗಕ್ಕೆ, ಒಂದು ಹಾಸ್ಪಿಟ್ಲಿಗೆ ಹೋಗಲಿ, ಒಂದು ಏನೇ ಖರ್ಚು ವೆಚ್ಚ, ನಮ್ಮ ಸ್ವಂತ ಉಪಯೋಗಕ್ಕೆ ನಾವೇನಾದರೂ ತೊಗೋಬೇಕಾದ್ರೆ ಎಲ್ಲದಕ್ಕೂ ಹೈನುಗಾರಿಕೆನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇರೋದು ಮೇಡಮ್. 5 ರೂಪಾಯಿಂದ 10 ರೂಪಾಯಿ ಮಾಡಿದ್ರೆ ತುಂಬ ಒಳ್ಳೇದು ಮೇಡಮ್. ಸುಮಾರು ಎಷ್ಟು ಲೀಟರ್ ಹಾಕ್ತೀರಾ ಪ್ರತಿದಿನ? ನಾವು ಪ್ರತಿದಿನ 30 ಲೀಟ್ರ್ ಅಲ್ಲಿ ಹಾಕ್ತೀವಿ ಮೇಡಮ್. 1 ಲೀಟರ್ಗೆ ಎಷ್ಟು? 35 ರೂಪಾಯಿ ಮೇಡಮ್. ಅದು ಫ್ಲ್ಯಾಟ್ ಮೇಲೆ ಹೋಗುತ್ತೆ. ಮತ್ತು 5 ರೂಪಾಯಿ ಸೆಸ್ಸು 40 ರೂಪಾಯಿ ಆಗುತ್ತೆ. ಇವ್ರು 5 ರೂಪಾಯಿ ಜಾಸ್ತಿ ಮಾಡಿದ್ರೆ 45 ರೂಪಾಯಿ ಆಗುತ್ತೆ ಮೇಡಮ್. 45 ರೂಪಾಯಿ ಆಗಲಿ ಅಂತ ನಮ್ಮ ಆಸೆ. ಸುಮಾ ಅಂತೇಳಿ. ಸುಮಾರು ಕೂಡ ಹೇಳ್ತಾ ಇದ್ರು, ಅಂದರೆ ಹೈನುಗಾರಿಕೆಯಿಂದ ಜೀವನ ಹೇಗೆ ನಡೀತಾ ಇದೆ ಅಂತ. ಕುಟುಂಬದ ಖರ್ಚು ವೆಚ್ಚಗಳನ್ನು ಕೂಡ ಈ ಹೈನುಗಾರಿಕೆ ಸಂಪಾದನೆಯಲ್ಲಿ ಸಾಕಷ್ಟು ರೈತ ಮಹಿಳೆಯರು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಕಳೆದ ಹಲವು ವರ್ಷಗಳಿಂದನೂ ಕೂಡ ಬೆಂಬಲ ಪ್ರೋತ್ಸಾಹ ಧನವನ್ನು ಹೆಚ್ಚಳ ಮಾಡಿಲ್ಲ. ಹೀಗಾಗಿ 5 ರೂಪಾಯಿ ಇರುವಂತಹ ಪ್ರೋತ್ಸಾಹ ಧನವನ್ನು 10 ರೂಪಾಯಿ ಮಾಡಿದರೆ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ವಿವರಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಬ್ಬ ರೈತನಿಗೆ ಅಶ್ವಿನಿ 1 ಲೀಟರ್ ಹಾಲಿಗೆ ಆತನಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಕೇಳಿದರೆ 22ರಿಂದ 28 ರೂಪಾಯಿ ಖರ್ಚು ಬರುತ್ತೆ. ಆಹಾರ, ಹಿಂಡಿ, ಪಶು ವೈದ್ಯಕೀಯ ಖರ್ಚು, ಆನಂತರ ಕಾರ್ಮಿಕರ ಖರ್ಚು, ಮತ್ತೊಂದು ಮಗದೊಂದು ಅಂಥೇಳಿ 22ರಿಂದ 28 ರೂಪಾಯಿ ಆತನಿಗೆ ಖರ್ಚು ಬರುತ್ತೆ. ನೋಡಿ, ಫ್ಯಾಟ್ ಮೇಲೆ ದರವನ್ನು ನಿಗದಿ ಮಾಡ್ತಾರೆ. ಅದರಂತೆ 1 ಲೀಟರ್ ಹಾಲಿಗೆ 35 ರೂಪಾಯಿ ಈಗ ಸದ್ಯದಿರುವಂಥ ಬೆಲೆ. 5 ರೂಪಾಯಿ ಪ್ರೋತ್ಸಾಹ ಧನ ಈಗ ಕೊಡ್ತಾ ಇದ್ದಾರೆ. ಇನ್ನು 5 ರೂಪಾಯಿ ಮಾಡಿದರೆ 5 ರೂಪಾಯಿ ಪ್ರೋತ್ಸಾಹ ಧನ, ಇನ್ನು 5 ರೂಪಾಯಿ ಮಾಡಿದರೆ 45 ರೂಪಾಯಿ ಆಗುತ್ತೆ. ರಾಜ್ಯದಲ್ಲಿ ಬರಗಾಲ ಮತ್ತು ನೆರೆ ಎರಡೂ ಕೂಡ ರಾಜ್ಯದ ಜನರ ಜೊತೆಯಲ್ಲಿ, ಜೀವನದ ಜೊತೆಯಲ್ಲಿ, ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಇಂಥ ಸಮಯದಲ್ಲಿ ಹೈನುಗಾರಿಕೆಯನ್ನೇ ಅವಲಂಬಿಸಿರುವಂಥ ಬಡ ರೈತ ಕುಟುಂಬಗಳಿಗೆ 5 ರೂಪಾಯಿ ಇರುವಂಥ ಪ್ರೋತ್ಸಾಹ ಧನವನ್ನು 10 ರೂಪಾಯಿ ಮಾಡಿದ್ರು ಅನ್ನೋದಾದರೆ ಅವರಿಗೆ ಇನ್ನಷ್ಟು ಹೈನುಗಾರಿಕೆಗೆ ಉತ್ತೇಜನ ಕೊಟ್ಟಂಗಾಗತ್ತೆ, ಇನ್ನಷ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟಂಗಾಗತ್ತೆ. ಈ ಕಾರಣದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ. 5 ರೂಪಾಯಿ ಇದೆ ಪ್ರೋತ್ಸಾಹ ಧನ, ಇನ್ನು 5 ರೂಪಾಯಿ ಹೆಚ್ಚು ಮಾಡಿ ಅಂಥೇಳಿ ಕೇಳ್ತಾ ಇದ್ದಾರೆ. ನೀವು ಕರೆ ಮಾಡಿ ನಮ್ಮ ಜೊತೆಲಿ ಮಾತಾಡ್ಬೋದು, ನಿಮ್ಮ ಅಭಿಪ್ರಾಯವನ್ನು ನೀವು ಹಂಚಿಕೊಳ್ಬೋದು. ನೋಡಿ, ಇನ್ನೊಂದು ವಿಚಾರ ಅಂತ ಹೇಳಿದರೆ, ಪ್ರತಿದಿನ ಒಟ್ಟು ಹಾಲು ಉತ್ಪಾದನೆ ಎಷ್ಟು ಕೇಳಿದರೆ 1.5 ಕೋಟಿ ಲೀಟರ್, ವಾರ್ಷಿಕವಾಗಿ 13.83 ಮಿಲಿಯನ್ ಟನ್ನಷ್ಟು ಹಾಲಿನ ಉತ್ಪಾದನೆ ಆಗುತ್ತೆ ನಮ್ಮ ರಾಜ್ಯದಲ್ಲಿ. ಅದರಲ್ಲೂ ಕೂಡ KMF ನಾವು ಗಮನಿಸ್ತಾ ಹೋದರೆ KMFನಿಂದ 65 ಲಕ್ಷ ಹಾಲು ಮಾರಾಟ ಆಗುತ್ತೆ. KMFಗೆ ಸರಿಸುಮಾರು ಈ ರೈತರಿಗೆ ಕೊಡುವಂಥ ಈ ಏನಿತ್ತಲ್ಲ ಈ ಹಾಲಿಗೆ ದರ, ಅದ್ರ ಜೊತೆಗೆ ಒಂದು 6ರಿಂದ 8 ರೂಪಾಯಿ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು, ಮತ್ತೊಂದು ಮಗದೊಂದು ಪ್ಯಾಕೇಜಿಂಗು ಅಥವಾ ಕೋಲ್ಡ್ ಸ್ಟೋರೇಜು ಅಂತೇಳಿ ಅವರಿಗೆ ಖರ್ಚಾಗ್ಬೋದು. ಮೊಸರು ಅದರಲ್ಲಿ 16.5 ಲಕ್ಷ ಲೀಟರ್ ಮಾರಾಟ ಆಗ್ತಾ ಇದೆ KMFನಿಂದ. ತುಪ್ಪ 50,000 ಲೀಟರ್ ಮಾರಾಟ ಆಗ್ತಾ ಇದೆ. ಐಸ್ ಕ್ರೀಮ್ಗೆ ಅಂಥೇಳಿ 12,000 ಲೀಟ್ರ್. ಹಾಗೆ ತಿರುಪತಿಗೆ ನಾವು ಹಾಲನ್ನು ಕಳುಹಿಸ್ತೀವಿ, ಭಾಳ ಪರಿಶುದ್ಧವಾದಂಥ ತುಪ್ಪವನ್ನು ಕಳಿಸ್ತೀವಿ. ಅದರಲ್ಲಿ ಸುಮಾರು 4,520 ಟನ್ ತುಪ್ಪ ಮತ್ತು ಬೆಣ್ಣೆ ತಿರುಪತಿಗೆ ಮಾರಾಟ ಆಗುತ್ತೆ. ಇದು ರೈತರು ತಾವು ಹೈನುಗಾರಿಕೆಯನ್ನು ಮಾಡಿದಂಥ ಹಾಲು ಹೇಗೆಲ್ಲ KMFನಿಂದ ಸರ್ಕ್ಯುಲೇಟ್ ಆಗುತ್ತೆ, ಅದು ತುಪ್ಪವಾಗಿ ಅಥವಾ ಬೆಣ್ಣೆಯಾಗಿ ಅಥವಾ ಮೊಸರಾಗಿ ಅನ್ನುವಂಥ ವಿಚಾರ. ನೋಡಿ, ಈ ಸಂದರ್ಭದಲ್ಲಿ ರೈತ ಕೇಳ್ತಿರೋದು ಒಂದೇನೆ, ಬರಗಾಲ ಇದೆ, ನಮಗೆ ಹಸಿರು ಮೇವು ಸಿಗ್ತಾ ಇಲ್ಲ, ಅದ್ರ ಜೊತೆಗೆ ಒಣಮೇವು ಸಿಗ್ತಾ ಇಲ್ಲ. ಹೀಗಿರುವಾಗ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋದಾದರೆ ಸರ್ಕಾರ ಒಂದು 5 ರೂಪಾಯಿ ಜಾಸ್ತಿ ಮಾಡಿಬಿಡ್ಲಿ, ನಮ್ಗೆ ಅನುಕೂಲ ಆಗುತ್ತೆ, ನಮ್ಗೆ ಆಧಾರ ಆಗುತ್ತೆ ಅನ್ನೋದನ್ನು ರೈತ ಕೇಳ್ತಾ ಇದ್ದಾನೆ. ಎಸ್, ಬರ ಪರಿಸ್ಥಿತಿಯ ನಡುವೆ ಹೈನುಗಾರಿಕೆಗೆ ಸಾಲು ಸವಾಲುಗಳು ಎದುರಾಗಿದ್ದಾವೆ. ಒಂದೆಡೆ ಮಳೆ ಇಲ್ಲದೆ ಹಸಿರು ಮೇವು ಕೊರತೆ ಉಂಟಾಗಿ ರೈತರು ತತ್ತರಿಸಿದರೆ ಸರ್ಕಾರದ ಸಹಾಯದ ನಿರೀಕ್ಷೆಯಲ್ಲಿ ರೈತರಿದ್ದಾರೆ. ಹಾಲಿನ ಪ್ರೋತ್ಸಾಹಧನ ಹೆಚ್ಚಳಕ್ಕೆ ರೈತರು ಆಗ್ರಹಿಸಿದ್ದಾರೆ.
ರಾಜ್ಯದಲ್ಲಿ ಈಗ ಮುಂಗಾರು ಮಳೆ ಕೈಕೊಟ್ಟಿರುವಂಥದ್ದು, ಮುಂಗಾರು ಮಳೆ ನಿರೀಕ್ಷಿತ ಮಟ್ಟದಲ್ಲಿ ಬರೆದಿರುವಂತಹ ಹಿನ್ನೆಲೆಯಲ್ಲಿ ಹೈನುಗಾರಿಕೆ ವತಿಯಿಂದ ಪ್ರೋತ್ಸಾಹಧನದ ಹೆಚ್ಚಳವನ್ನು ಮಾಡಬೇಕು, ಪ್ರೋತ್ಸಾಹಧನವನ್ನು ಹೆಚ್ಚಳ ಮಾಡಬೇಕು 5 ರೂಪಾಯಿಂದ 10 ರೂಪಾಯಿವರೆಗೂ ಅಂತ ಹೇಳಿ ರೈತರು ಈಗಾಗಲೇ ಒತ್ತಾಯವನ್ನು ಮಾಡಿರುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ ಶಾಂತಿಯುತ ಪ್ರತಿಭಟನೆಗಳು ಕೂಡ ಆಯಿತು, ಮನವಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಯಿತು. ನಾನೀಗ ಒಂದು ಹಾಲಿನ ಡೈರಿಯಲ್ಲೇ ಇದ್ದೀನಿ. ಇದು ಮನಗನಹಳ್ಳಿಗೆ ಸೇರಿರುವಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಡೈರಿ. ಸೊ ಈ ಒಂದು ಡೈರಿಯಲ್ಲೂ 1400 ಲೀಟರಷ್ಟು ಹಾಲನ್ನು ಪ್ರತಿನಿತ್ಯ ಹಾಕಲಾಗುತ್ತೆ. ಅಂದರೆ ಪ್ರಮುಖವಾಗಿ ಕೃಷಿಕರು ಒಂದು ಕಡೆ ಕೃಷಿ, ಮತ್ತೊಂದು ಕಡೆ ಹಾಲು ಉತ್ಪಾದನೆಯತ್ತ ಅವರು ನಿಂತಿರುವಂಥದ್ದು. ಕೇಳೋಣ, ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಪ್ರೋತ್ಸಾಹಧನ ಹಿಂದೆ ಯಡಿಯೂರಪ್ಪನ ಕಾಲದಲ್ಲಿ 2 ರೂಪಾಯಿ 4 ರೂಪಾಯಿ ಆಯಿತು, ಆಮೇಲೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಲವು ವರ್ಷಗಳಿಂದ ಈಗ ಹೆಚ್ಚಳ ಮಾಡಲೇ ಇಲ್ಲ. 5 ರೂಪಾಯಿ ಇರೋದು ಎಷ್ಟು ಮಾಡಬೇಕು ಅಂತ ನಿಮ್ಮ ಒತ್ತಾಯ? 10 ರೂಪಾಯಿ ಮಾಡಬೇಕು, 10 ರೂಪಾಯಿ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ, ಮನವಿ ಮಾಡ್ಕೊತಾ ಇದ್ದೀವಿ. ಏನು ಸಿಗ್ತಾವಲ್ಲ, ಮೇವಿಗೆ ಕೊಂಡಬೇಕು. ಇದು ಕಷ್ಟ ಇದೆ, ಮಳೆ ಇಲ್ಲ, ಬರ ಬಂದಿದೆ, ಎಲ್ಲರಿಗೂ ಬರ ಬಂದಿದೆ, ಕೊಡಬೇಕು. ಒಂದು 10 ರೂಪಾಯಿನ ಕೊಡಲೇಬೇಕು, ಹೈನುಗಾರಿಕೆ ಕೊಡಬೇಕು. ಅದಕ್ಕೆ ಹೆಚ್ಚಳ ಮಾಡಿ, ಜಾಸ್ತಿ ಆಗಿದೆ, ಏನು ಸಿಗಲ್ಲ ಇವಾಗ. ಒಂದು ಬಿಲ್ ಅಲ್ತ್ಕೋದ್ರೆ ಒಂದು ಬಿಲ್ ನಮ್ಗೆ ಆಯ್ತದೆ ಅಷ್ಟೇ. ಪ್ರೋತ್ಸಾಹಧನ ಎಷ್ಟು ಹೆಚ್ಚಳ ಮಾಡಬೇಕು? ಇವತ್ತು ಹೈನುಗಾರಿಕೆ ನಿಮಗೆ ಎಷ್ಟು ಕಷ್ಟ ಇದೆ, ಅಂದರೆ ಏನೆಲ್ಲ ನಿರ್ವಹಣಾ ವೆಚ್ಚಗಳು ಎಷ್ಟು ಜಾಸ್ತಿ ಆಗಿದೆ? ಒಂದು ಮೂಟೆ ಬಂದು 1400 ರೂಪಾಯಿ ಆಯ್ತಾ ಇದೆ. ಹಿಂಡಿ ಬಂದು 2600 ರೂಪಾಯಿ 50 kg ಮೂಟೆ. ಈಗ ಅವ್ರು ಮಾತ್ರ ಒಂದು ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಅಂದ್ರೆ 5 ರೂಪಾಯಿ ಹೆಚ್ಚಿಸ್ಕೊಯ್ತಾ ಇದ್ದಾರೆ. ನಮ್ಮ ಹಾಲು ಯಾಕೆ ಹೆಚ್ಚಿಸ್ತಾ ಇಲ್ಲ ಅವರು? ಈಗ 54 ರೂಪಾಯಿ ಕೊಟ್ಟು ಹಾಲು ಕುಡಿತಾ ಇದ್ದಾರೆ ಪ್ಯಾಕೆಟ್ನಲ್ಲೂ. ಈಗ ನಮಗೆ ಪೀಡ್ಸ್ ಬಂದು 1250 ರೂಪಾಯಿ 300 ರೂಪಾಯಿ ಉಳ್ತಾ ಇದೆ 50 kg ಇದು. ನಾವೆಲ್ಲಿಂದ ತಂದು ಕೊಡೋದು? 30 ರೂಪಾಯಿ 35 ರೂಪಾಯಿ ಕೊಡೋ. ಯಡಿಯೂರಪ್ಪನ ಕಾಸು ಬರ್ತಾ ಇಲ್ಲ. ಈಗ 6 ತಿಂಗಳಾಯ್ತು ನಿಲ್ಲಿಸಿ. ಈಗ ಯಾರನ್ನ ಕೇಳೋಣ ನಾವು? ಅದು ಬರ್ತಾ ಇಲ್ಲ, ಯಾವಾಗ ಬರ್ತಾ ಇಲ್ಲ ಅಲ್ಲಿ. ಅದು ಎಷ್ಟು ದಿವಸಕ್ಕೆ ಒಂದ್ಸತಿ ಬರೋದು ನಿಮಗೆ? 3 ತಿಂಗಳಿಗೆ ಬರಬೇಕಾಯ್ತು. ಈಗ 6 ತಿಂಗಳವರು ಬರ್ತಾ ಇಲ್ಲ ಅಲ್ಲಿ ಕರೆಕ್ಟಾಗಿ. ಏನು ಅವ್ರು ಇಷ್ಟ ಬಂದಾಗ ಆಗ್ತಾರೆ, ಇಷ್ಟ ಬಂದಾಗ ಇದಾಯ್ತದೆ, ನಮ್ಗೆ ಲೆಕ್ಕನೂ ಸಿಗ್ತಾ ಇಲ್ಲ ಅದು. ಅಂದರೆ ಎಲ್ಲದ್ರ ಬೆಲೆ ಜಾಸ್ತಿ ಆಗಿದೆ, ಆದರೆ ಹಾಲಿದ್ದು ರೈಟು ಜಾಸ್ತಿ ಆಯ್ತಾ ಇದೆ, ಪೆಟ್ರೋಲ್ ರೇಟು ಜಾಸ್ತಿ ಇದೆ. ಎಣ್ಣೆ ಹೊಡೆಯೋರ್ಗೆ ಹೋದ್ರೆ ಮಾತ್ರ ಅದು ತಿಂಗಳ ಏರ್ಸ್ಕೊಂಡು ಹೋಯ್ತಾ ಇದ್ದಾರೆ. ಅದ್ರ ಮಾತ್ರ ಇಷ್ಟು ಉದ್ದ ಪ್ಯಾಕೆಟ್ ಮಾತ್ರ 90 ರೂಪಾಯಿ 100 ರೂಪಾಯಿ ಏರ್ಸ್ಕೊಯ್ತಾ ಇದ್ದಾರೆ. ನಮ್ಮ ಹಾಲಿನ ರೇಟ್ ಯಾಕೆ ಇಲ್ಲ ಇವರು? ಅನ್ನ ಬೆಳೆಯೋರು ಮಾತ್ರ ರೈತರು ಬೆಲೆನೇ ಇಲ್ಲ ಯಾವತ್ತೂ. ರೈತರು ಮಾತ್ರ ಅದು ಹೆಸರುವಾಸಿಗೆ, ಎಲ್ಲೂ ಪ್ರಪಂಚದಲ್ಲಿ ಹೆಸರುವಾಸಿಗೆ ರೈತರು ಯಾವ್ದು ಮಾಡ್ತಾ ಇದ್ದಾರೆ? ಈಗ ರೈತರಿಂದನೇ ತಾನೇ ರಾಷ್ಟ್ರ ನಡೀತಾ ಇರೋದು. ರೈತರಿಗೆ ಇಲ್ಲ ಅಂದಮೇಲೆ ಇನ್ನೇಂದಕ್ಕೆ ರಾಷ್ಟ್ರ ಅವ್ರದ್ದು? ವಿಧಾನಸೌಧಕ್ಕೆ ಯಾಕೆ ಕುಂತ್ಕೋಬೇಕು? ಸುಮ್ಮನೆ ಎಲ್ಲ ಮನೆಯಲ್ಲೇ ಕುಂತ್ಕೊಂಡ್ರೆ ಒಳ್ಳೆಯದು. ನಮ್ಮ ಜೊತೆಲಿ ಈಗ ಮಾತಾಡೋದಕ್ಕೆ ಮಾನ್ಯ ಶಾಸಕರು, ಕೋಲಾರ ಹಾಲು ಒಕ್ಕೂಟದ ಅಧ್ಯಕ್ಷರು ನಂಜೇಗೌಡ್ರೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಂಜೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಹೈನುಗಾರಿಕೆ ಈ ಬರ ಮತ್ತು ನೆರೆಯಿಂದಾಗಿ ಭಾಳ ಬಸವಳಿದು ಹೋಗಿದೆ, ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ. 5 ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಬೇಕು ಅನ್ನೋದು ಅವ್ರ ಬೇಡಿಕೆ ಇದೆ ಸರ್. ತಾವೇನಂತೀರಿ? ಪಾಸಿಬಲ್ ಇದೆಯಾ ಸರ್? ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 5 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟರು ಹಾಲು ಉತ್ಪಾದಕರಿಗೆ. ಮತ್ತೆ 2 ರೂಪಾಯಿ ಕೊಡ್ತೀನಿ ಅಂತೇಳಿ ಮತ್ತೆ ಹೇಳಿದ್ರು ಸಿದ್ದರಾಮಯ್ಯನವರು. ಹೌದೌದು. ಈಗ 18ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅನ್ನೋರು ನಮ್ಮ ಮಾಲೂರಿಗೆ ಬರ್ತಾ ಇದ್ದಾರೆ. ಅವತ್ತು ಹಾಲು ಉತ್ಪಾದಕರು ಒಂದು ಮನವಿ ಕೂಡ ಕೊಡಬೇಕು, ಪ್ರೋತ್ಸಾಹಧನ ಜಾಸ್ತಿ ಮಾಡಬೇಕು. ಅದ್ರ ಜೊತೆಗೆ ಬೇರೆ ರಾಜ್ಯಗಳ ನಂದಿನಿ ಬಿಟ್ಟು ಬೇರೆ ಏನಿದೆ ಹಾಲು ಅದೆಲ್ಲ ನಮ್ಗಿಂತ 8 ರಿಂದ 10 ರೂಪಾಯಿ ಜಾಸ್ತಿ ಇದೆ ಲೀಟರ್ ಮೇಲೆ. ನಮ್ದು 8 ರಿಂದ 10 ರೂಪಾಯಿ ಕಡಿಮೆ ಇದೆ. ನಂದಿನಿ ಒಳ್ಳೆ ಬ್ರ್ಯಾಂಡ್ ಇದೆ, ಅದು ಕೂಡ ಜಾಸ್ತಿ ಮಾರಾಟ, ಅದು ಗ್ರಾಹಕರ ರೇಟ್ ಅನ್ನ ಜಾಸ್ತಿ ಮಾಡಿ ಅದು ನೇರವಾಗಿ ಹಾಲು ಉತ್ಪಾದಕರು ಕೊಡೋ ರೀತಿಯಲ್ಲಿ ಮಾಡಬೇಕು. ಇನ್ನೂ ಹೆಚ್ಚಿಗೆ ಹಾಲು ಉತ್ಪಾದಕ ರೇಟ್ ಕೊಡಬೇಕು ಅಂತ ಒಂದು ಮನವಿ ಕೂಡ ಕೊಡಬೇಕು ಅಂತೇಳಿ 18ನೇ ತಾರೀಕು ಜಿಲ್ಲೆಯಲ್ಲಿ ಎಲ್ಲ ಹಾಲು ಉತ್ಪಾದಕರು ಒಂದು ಮನವಿ ಕೊಡ್ತಾ ಇದ್ದಾರೆ. ಕೊಟ್ರೆ ತುಂಬಾ ಚೆನ್ನಾಗಿರ್ತದೆ ಸರ್. ಇವತ್ತು ಹಾಲು ಉತ್ಪಾದಕರು ಕೂಡ ಹೆಚ್ಚಿಗೆ ಹಾಲು ಉತ್ಪಾದಕರು ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀವಿ ಸರ್ 18ನೇ ತಾರೀಕು. ಎಷ್ಟು ಅಗತ್ಯ ಇದೆ ಅಂತೇಳಿ ಅನ್ಸುತ್ತೆ ಸರ್ ಈ ಪ್ರೋತ್ಸಾಹಧನ 5 ರೂಪಾಯಿ ಹೆಚ್ಚಳ ಮಾಡೋದು? ರೈತರಿಗೆ ಎಷ್ಟು ಅಗತ್ಯ ಇದೆ ಅಂತೇಳಿ ತಾವೊಬ್ರು ಒಕ್ಕೂಟದ ಅಧ್ಯಕ್ಷರಾಗಿ ತಮ್ಗೆ ಏನ್ ಅನ್ಸುತ್ತೆ? ಎಷ್ಟು ಅಗತ್ಯ ಇದೆ? ಈಗಾಗಲೇ ಪ್ರೋತ್ಸಾಹಧನ ಏನ್ ಕೊಡ್ತಾ ಇದಾರೆ ಸಿದ್ದರಾಮಯ್ಯನವ್ರ ಕಾಲದಲ್ಲಿ, ಮತ್ತೆ ಪ್ರೋತ್ಸಾಹಧನ ಬೇಕು ಅನ್ನೋದಕ್ಕಿಂತಲೂ ನಮ್ಮ ಹಾಲು ಉತ್ಪಾದಕರಿಗೆ ರೇಟ್ ಕೊಡಂತದ್ದು ಮಹಾ ಕಷ್ಟ ಆಗಲ್ಲ ಸರ್. ಇವತ್ತು ಬೇರೆ ಹಾಲು ಏನಿದೆ ನಂದಿನಿ ಬಿಟ್ಟು ಅದನ್ನ ನೋಡಿದಾಗ ಮಾರಾಟ ರೇಟು, ನಮ್ಮದ್ ನೋಡಿದಾಗ ಅದನ್ನ ಜಾಸ್ತಿ ನಂದಿನಿ ಜಾಸ್ತಿ ಮಾಡಿ ನೇರವಾಗಿ ಹಾಲು ಉತ್ಪಾದಕ ರೇಟ್ ಜಾಸ್ತಿ ಕೊಟ್ರೆ ಸಾಕು. ಬೇರೆ ಹಾಲು 8 ರಿಂದ 10 ರೂಪಾಯಿ ಜಾಸ್ತಿ ಇದೆ. ನಮ್ಮ ನಂದಿನಿ ಇವತ್ತು ಮಾರಾಟ ಮಾಡೋಂಥದ್ದು 8 ರಿಂದ 10 ರೂಪಾಯಿ ಕಡಿಮೆ ಇದೆ. ತಮಗೂ ಗೊತ್ತಿದೆ. ಅದರಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ 2 ರೂಪಾಯಿ ಕೊಡ್ತೀವಿ ಅಂತ ಹೇಳಿದಾರೆ. ಕೊಟ್ರೆ ಸ್ವಾಗತ ಮಾಡ್ತೀವಿ ನಾವು.
ಆದ್ರೆ ಪರ್ಮನೆಂಟ್ ಸೋರ್ಸಸ್ ಏನಂದ್ರೆ ಹಾಲು ಉತ್ಪಾದಕರಿಗೆ ನೇರವಾಗಿ ಹಾಲ್ ರೇಟ್ ಜಾಸ್ತಿ ಮಾಡಬೇಕು. ಅದು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಸರ್ಕಾರ ಮಾರಾಟದ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೊಟ್ಬಿಡ್ತಾರೆ. ಈ ಒಕ್ಕೂಟಗಳು ಕೂಡ ಲಾಭದಾಯಕವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ಲಾಭದಾಯಕವಾಗಿರ್ತದೆ. ಅದನ್ನ ಬಿಟ್ಟು ನೇರವಾಗಿ ಸಂಘಗಳು ಮತ್ತೆ ಒಕ್ಕೂಟಗಳು ಏನಾದ್ರು ಮನಸ್ಸು ಬಂದಾಗ ರೇಟ್ ಜಾಸ್ತಿ ಕೊಡಕ್ ಹೋದ್ರೆ ಇಲ್ಲಿ ಸರ್ಕಾರ ದುಡ್ಡು ಕೊಡುದಿಲ್ಲ. ಬಂದಂತ ಹಾಲಲ್ಲಿ ಮಾರಾಟ ಮಾಡಿದಂತ ದುಡ್ಡಲ್ಲಿ ಹಾಲ್ ರೇಟ್ ಕೊಡಬೇಕು. ಒಂದೊಂದ್ಸಾರಿ ಹಾಲು ಜಾಸ್ತಿ ಆಗ್ತದೆ. ಜಾಸ್ತಿ ಆದಾಗ ನಾವು ಕನ್ವರ್ಷನ್ ಕಳ್ಸೋದು ಅವಾಯ್ಡ್ ಮಾಡ್ಬೇಕಾದಾಗ ನಾವು ಕಡಿಮೆ ಮಾಡ್ಬೇಕು. ಕನ್ವರ್ಷನ್ ಹೋಗೋದು ನಾವು ಹಾಲ್ ರೇಟ್ ಕಡಿಮೆ ಮಾಡ್ಕೊತೀವಿ. ನಾವು ಹಾಲು ಕಡಿಮೆ ಆದಾಗ ಹಾಲ್ ರೇಟ್ ಹೆಚ್ಚಿಗೆ ಕೊಡ್ತೀವಿ, ಅವಾಗ ಕನ್ವರ್ಷನ್ ಹೋಗುದಿಲ್ಲ. ಈ ತರ ಯೂನಿಯನ್ಗಳು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಹಾಲ್ ರೇಟ್ ಜಾಸ್ತಿ ಸರ್ಕಾರ ತೀರ್ಮಾನ ಮಾಡಿಕೊಟ್ರೆ ಹಾಲು ಉತ್ಪಾದಕರಿಗೆ ತುಂಬಾ ಹೆಲ್ಪ್ ಆಗ್ತದೆ ಸರ್. ಸರ್, ವಿಪರ್ಯಾಸ ಅಂತ ಹೇಳಿದ್ರೆ ಪಶುಸಂಗೋಪನಾ ಸಚಿವರು ಇಲ್ಲ, ಕೃಷಿ ಸಚಿವರು ಇಲ್ಲ, KMF ಅಧ್ಯಕ್ಷರು ಇಲ್ಲ ಸರ್. ಸರ್, ಈಗ ಸರ್ಕಾರ ಮುಖ್ಯಮಂತ್ರಿಗಳು ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ, ತುಂಬಾ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಆದಷ್ಟು ಬೇಗನೆ ಆಗ್ತಾ ಇದೆ, ತಮ್ಗೆಲ್ಲ ಗೊತ್ತಿದೆ. ಅದು ಮಾಡ್ಕೊಂತಾರೆ. ಮೊದಲು ಇಷ್ಟು ದಿವಸ ಇದ್ರು, ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ಬೇಕಾಗಿರೋದ್ರಿಂದ ಅದು ಡಿಲೇ ಆಗ್ತಾ ಇದೆ. ಆದ್ರೆ ತುಂಬಾ ಇಂಟ್ರೆಸ್ಟ್ ಆಗಿ ಮುಖ್ಯಮಂತ್ರಿಗಳು ಹಾಲು ಉತ್ಪಾದಕರ ಪರವಾಗಿ ಇದ್ದಾರೆ. ಮತ್ತೆ KMF ಕೂಡ ಆದಷ್ಟು ಬೇಗನೆ ಆಗ್ಬೇಕು ಸರ್. ಅದು ನಿಜ ನೀವು ಹೇಳ್ತಾ ಇರೋದು. ಅದು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗನೆ ಮಾಡ್ಬೇಕು ಅಂತೇಳಿ. ಮಾಡಿದ್ರೆ ಚೆನ್ನಾಗಿರ್ತದೆ. ಹೌದು ಸರ್, ಈಗ ಬರ ಇದೆ, ರೈತರೆಲ್ಲ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಮಯದಲ್ಲಿ KMF ಅಧ್ಯಕ್ಷರು ಕೂಡ ಇಲ್ಲ. ನೀವು ಕೂಡ ಅದಕ್ಕೆ ಆಸ್ಪಿರೆಂಟ್ ಇದ್ದೀರಿ. ತಮ್ಗೇನು ನಿರೀಕ್ಷೆ ಇದೆ? ಜೊತೆಗೆ ತಾವು ಏನು ಹೇಳ್ತೀರಿ? KMF ಚುನಾವಣೆ ಯಾವಾಗ ಆಗ್ಬೋದು, ಏನು ಎತ್ತ ಅನ್ನೋದ್ರ ಬಗ್ಗೆ? KMF ಎಲೆಕ್ಷನ್ ಮಾಡಿದ್ರೆ ರಿಯಲ್ಲಿ ಹಾಲು ಉತ್ಪಾದಕರ ಪ್ರಾಬ್ಲಮ್ಸ್ ಏನಿದೆ ಅನ್ನೋದು ಆಡಳಿತ ಮಂಡಳಿ ಇದ್ರೆ ಗೊತ್ತಾಗ್ತದೆ ಸರ್. ಅಧಿಕಾರಿಗಳಿದ್ರೆ ಅವ್ರಿಗೆ ಏನ್ ಗೊತ್ತು ಇರೋದನ್ನ ಮಾಡ್ಕೊಂಡು ಹೋಗ್ತಾರೆ. ಕರೆಕ್ಟ್. ಇರೋದು ಏನಿದೆ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ರಿಯಲ್ಲಿ ಯಾವ ಟೈಮಲ್ಲಿ ಏನು ತೀರ್ಮಾನ ತಗೊಬೇಕಾಗ್ತದೆ ಹಾಲು ಉತ್ಪಾದಕರ ಪರವಾಗಿ ಅಂತೇಳಿ ಬೋರ್ಡ್ ಇದ್ರೆ ಗೊತ್ತಿರ್ತದೆ. ಅವ್ರು ಯಾಕಂದ್ರೆ ಹಾಲು ಉತ್ಪಾದಕರಾಗಿ ಹಾಲು ಉತ್ಪಾದಕರ ಜೊತೆಲಿದ್ದು ಅವ್ರ ಕಷ್ಟ ಸುಖ ಗೊತ್ತಿರೋದ್ರಿಂದ ಅವ್ರಿಗೆ ಗೊತ್ತಿರ್ತದೆ. ಆದಷ್ಟು ಬೇಗನೆ ಅದು ಆಗ್ಬೇಕು ಸರ್. ನಾನು ಕೂಡ KMF ಅಧ್ಯಕ್ಷ ಇವತ್ತೇ ನಾನು ಹೊಸದಾಗಿ ಕೇಳ್ತಲ್ಲ ಸರ್. ಭೀಮಾ ನಾಯಕ ಆಗಿದ್ದಾಗೆ ನನ್ನ ಹೆಸರು ಬಂತು. ಅವಾಗ ಸಿದ್ದರಾಮಣ್ಣವರು ಏನೋ ಒಂದು ಮಾತು ಕೊಟ್ಬಿಟ್ಟಿದ್ದೀನಿ, 1 ವರ್ಷ ಭೀಮಾ ನಾಯಕಿಗೆ ಅಂತೇಳಿ ನನಗೆ ಕರೆದು ಮಾತಾಡಿದ್ರು. ನೋಡಪ್ಪ, 1 ವರ್ಷ ನಾನು ಮಾತು ಕೊಟ್ಟಿದ್ದೀನಿ, ಅಲ್ಲಿವರೆಗೂ ನೀನು ಎಲ್ಲಿ ಹೋಗಿ ಫೋರ್ಸ್ ಮಾಡಕ್ ಹೋಗ್ಬೇಡ ಅಂತ. ಅವತ್ತು ನನಗೆ DK ಶಿವಕುಮಾರ್ ಅಣ್ಣವರು ಮತ್ತೆ DK ಸುರೇಶ್ ಅಣ್ಣವರು ಇಬ್ಬರು ನನ್ನ ಪರ ಇದ್ದವರು. ಸೋತಿರೋ MLA ಯಾಕೆ ನೀವು KMF ಕೊಡ್ತೀರಿ, ನಂಜೇಗೌಡರು ಕೊಡಿ ಅಂತೆಲ್ಲ ಅವತ್ತು ನನ್ನ ಪರ ಇದ್ದವರು. ಇವತ್ತು KMF ಅಧ್ಯಕ್ಷ ಮಾಡುತ್ತ ಸಂದರ್ಭದಲ್ಲಿ ಅದನ್ನ ನೆನಪು ಮಾಡ್ಕೊಂತಾರೆ, ಅವಕಾಶ ಮಾಡಿಕೊಡ್ತಾರೆ. ನಾನು ಕೂಡ ಸುಮಾರು 35 ವರ್ಷದಿಂದ ಇಲ್ಲಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 3 ಟರ್ಮ್ ನಮ್ ಕೋಲಾರ ಚಿಕ್ಕಬಳ್ಳಾಪುರ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಹೌದು, ಇದರ ಆಳ ಅಂತರಾಳ ಗೊತ್ತಿರೋರೇ ಅಧ್ಯಕ್ಷರಾದ್ರೆ ರೈತರಿಗೂ ಕೂಡ ಅನುಕೂಲ ಆಗತ್ತೆ. ಹೌದು ಸರ್, ರಿಯಲ್ಲಿ ಕೂಡ. ತಾವು ಒಂದ್ ವೇಳೆ ಅಧ್ಯಕ್ಷರಾದ್ರೆ ತಮ್ಮ ವಿಷನ್ ಏನಿದೆ ಸರ್? ಸರ್, ಈಗ ಸರ್ಕಾರ ಇದೆ, ನಾನು ಅಧ್ಯಕ್ಷ ಆದ್ರೆ ಮುಖ್ಯಮಂತ್ರಿಗಳನ್ನ ವಿಶ್ವಾಸ ತಗೊಂಡು ಸರ್ಕಾರನ ವಿಶ್ವಾಸ ತಗೊಂಡು ಹಾಲು ಉತ್ಪಾದಕರಿಗೆ ರೇಟ್ ಅನ್ನ ಹೆಚ್ಚಿಗೆ ಮಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕಾಗ್ತದೆ ಸರ್. ನಾವು ಇವತ್ತು 1 ಕೋಟಿ ಮೇಲೆ ಹೋಗಿದ್ವಿ ಸರ್ ಹಾಲು ನಾವು ನಂದಿನಿ. ಹೌದು ಮಾರಾಟ. ಹೌದು ಸರ್, ನಾವು ಇವತ್ತು ನಂದಿನಿ ಹಾಲು ಉತ್ಪಾದನೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಸರ್. ಹಾಲು ಉತ್ಪಾದಕ ರೇಟ್ ಹೆಚ್ಚಿಗೆ ಮಾಡಬೇಕು. ಮತ್ತೆ ಎಲ್ಲ ಹಳ್ಳಿಗಳಲ್ಲಿ ಸರ್, ಒಂದ್ ಸಣ್ಣ ಪ್ರಶ್ನೆ ಸರ್, ನಿಮ್ ಮಾತಿನ ನಡುವೆ ಬಂದೆ. KMF ಎಷ್ಟು ಲಾಭದಲ್ಲಿದೆ ಸರ್ ಈಗ? ಸರ್, ಲಾಭ ನಷ್ಟ ಬರೋದಿಲ್ಲ ಸರ್. ಇದರಲ್ಲಿ ಲಾಭ ನಷ್ಟ ನಾವು ಲೆಕ್ಕಾಚಾರ ಮಾಡಕ್ ಹೋಗ್ಬಾರ್ದು. ನಾವು ಹಾಲು ಉತ್ಪಾದಕರ ಪರವಾಗಿನೇ ಮಾತಾಡ್ಬೇಕಾಗ್ತದೆ. ನಾವ್ ಹೇಳುದು ಇವತ್ತು ಹಾಲು ಉತ್ಪಾದಕನ ಹೆಚ್ಚಿಗೆ ಮಾಡ್ಬೇಕಾದ್ರೆ ನಮ್ ಕರ್ನಾಟಕ ರಾಜ್ಯದಲ್ಲಿ ಕೆಲವು ಕಡೆ ಸರ್, ನೀವು ಉತ್ತರ ಕಡೆ ಹೋಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳೇ ಇಲ್ಲ. ಪ್ರತಿ ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ಮಾಡ್ಬೇಕು ಸರ್. ಇವತ್ತೇನು 1 ಕೋಟಿ ಇವತ್ತು ಹಾಲು ಮೇಲೆ ಹೋಗಿದ್ವಿ, 1 ಕೋಟಿಗಿಂತ ಹೆಚ್ಚಿಗೆ ಆಗಿದ್ವಿ. 1 ವರ್ಷಕ್ಕೆ 2 ಕೋಟಿ ಹಾಲು ಉತ್ಪಾದನೆ ಮಾಡಬಹುದು ನಾವು ನಂದಿನಿ. ಕೆಲವರು ಏನ್ ಮಾಡ್ತಾರೆ, ಎಲೆಕ್ಷನ್ ಫೇಸ್ ಮಾಡೋದು ಯಾಕೆ ಕಷ್ಟ ಅನ್ಬಿಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಕೆಲವು ಕಡೆ ಮಾಡೋದಿಲ್ಲ ಸರ್. ಕರೆಕ್ಟ್. ಫಸ್ಟ್ ತೀರ್ಮಾನ ತಗೊಬೇಕಾಗಿರೋದು, ನಾವೇನಾದ್ರೂ KMF ಬಂದ್ರೆ ಮುಖ್ಯಮಂತ್ರಿ ವಿಶ್ವಾಸ ತಗೊಂಡು ಸರ್ಕಾರದ ಸಹಕಾರ ತಗೊಂಡು ಹಾಲು ಉತ್ಪಾದಕರಿಗೆ ರೇಟ್ ಅನ್ನ ಹೆಚ್ಚಿಗೆ ಕೊಡಿಸ್ಬೇಕು. ಹಾಲು ಉತ್ಪಾದಕರನ್ನ ಹೆಚ್ಚಿಗೆ ಮಾಡಬೇಕು. ಕರೆಕ್ಟ್. ಇವತ್ತೇನು ನಂದಿನಿಯಲ್ಲಿ ಇವತ್ತು 1 ಕೋಟಿಗೆ ಹೆಚ್ಚಿಗೆ ಹಾಲು ಉತ್ಪಾದನೆ ಆಗ್ತದೆ ಸ್ಟೇಟ್ ಅಲ್ಲಿ. ಎಲ್ಲೆಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಲ್ಲ, ಪ್ರತಿ ಹಳ್ಳಿಯಲ್ಲೂ ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಮಾಡಿ 2 ಕೋಟಿಗಿಂತ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡುವಂತದ್ದು ಆಗ್ಬೇಕು 1 ವರ್ಷಕ್ಕೆ. ಕೊನೆಯದಾಗಿ ಸರ್, ಈಗ
ಪ್ರೋತ್ಸಾಹಧನವನ್ನು ಹೆಚ್ಚಿಸೋದ್ರ ಬಗ್ಗೆ ತಾವು ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಿ? ಮತ್ತು KMF ಚುನಾವಣೆಯನ್ನು ಬೇಗ ನಡೆಸೋದ್ರ ಬಗ್ಗೆ ಏನು ಮನವಿ ಮಾಡ್ತೀರಿ? ರೈತರಿಗೆ ಹೇಗೆ ತಾವು ಒಂದು ಅಭಯ ನೀಡ್ತೀರಿ ಸರ್? ಕೊನೆಯದಾಗಿ ಚುಟುಕ. ಈಗಾಗಲೇ ನಾವು ಸರ್ಕಾರ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿದ್ವಿ, ಆದಷ್ಟು ಬೇಗನೆ KMF ಎಲೆಕ್ಷನ್ ಮಾಡ್ಕೊಡಿ, ಅಧ್ಯಕ್ಷ ಎಲೆಕ್ಷನ್ ಅಂತ. ಅದೊಂದು ಕಡೆ. ಇನ್ನೊಂದು, ಹಾಲು ಉತ್ಪಾದಕರಿಗೆ ರೇಟ್ ಜಾಸ್ತಿ, ಪ್ರೋತ್ಸಾಹ ಧನ ₹2, ಸಿದ್ದರಾಮಯ್ಯ ಇನ್ನೂ ₹2 ಜಾಸ್ತಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ತೀವಿ, ಏನ್ ₹2 ಪ್ರೋತ್ಸಾಹ ಧನ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ರು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಇವತ್ತು ತಾವು ಇದನ್ನ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. 18ನೇ ತಾರೀಕು ದೊಡ್ಡ ಕಾರ್ಯಕ್ರಮ ಮಾಲೂರೇ ನಡೀತದೆ. ಅವತ್ತು ಹಾಲು ಉತ್ಪಾದಕರು ಒಂದು ಮನವಿ ಕೂಡ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ನಾವು ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಗೌರ್ಮೆಂಟ್. ಡೆಫಿನೆಟ್ಲಿ ಸರ್. ಥ್ಯಾಂಕ್ ಯು ನಂಜೇಗೌಡ್ರೆ, ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ದಕ್ಕೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. ಬಿಜೆಪಿಯ ಹಿರಿಯ ನಾಯಕರು, ಅದರ ಜೊತೆಯಲ್ಲಿ ಹಿಂದೆ ಸಚಿವರಾಗಿಯೂ ಕೂಡ ಕೆಲಸವನ್ನ ನಿರ್ವಹಿಸಿದ್ದಂಥವರು ರಾಮಚಂದ್ರೇಗೌಡರು ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕ ರಾಮಚಂದ್ರೇಗೌಡ ನಿಧನರಾಗಿದ್ದಾರೆ. BSY ಸರ್ಕಾರದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು. ಬೆಂಗಳೂರಿನ ಬಸವೇಶ್ವರ ನಗರದ ಮನೆಯಲ್ಲಿ ಈಗ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸಂಜೆ 4 ಗಂಟೆಗೆ ರಾಮಚಂದ್ರೇಗೌಡರ ಅಂತ್ಯ ಸಂಸ್ಕಾರ ಕೂಡ ಇದೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕಿದೆ. ಈ ಹಿಂದೆ ವೈದ್ಯಕೀಯ ಸಚಿವರಾಗಿ ಕಾರ್ಯವನ್ನು ಕೂಡ ನಿರ್ವಹಿಸಿದಂಥವರು, ಹಿರಿಯ ನಾಯಕರು, ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅನ್ನುವಂಥ ಮಾಹಿತಿ ಇದೆ. ಆಸ್ಪತ್ರೆಯಲ್ಲಿ, ರಾಜಾಜಿನಗರದ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಕಳೆದ 1 ತಿಂಗಳಿನಿಂದಲೂ ಕೂಡ ಒಂದಷ್ಟು ಅನಾರೋಗ್ಯಗಳು ಇದ್ವು ಅನ್ನುವಂಥ ಮಾಹಿತಿ. ಹಾಗಾಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನ ಹೊಂದಿದ್ದಾರೆ ಅನ್ನುವಂಥ ಮಾಹಿತಿ. ಇವತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಸಕರ ಜೊತೆಯಲ್ಲಿ ಸಂಜೆ 4 ಗಂಟೆಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಇವತ್ತು ನಿಯೋಜನೆ ಮಾಡಿದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಆ ಮೂಲಕ ರಾಜ್ಯದಲ್ಲಿ, ಅದರಲ್ಲೂ GBA ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ, GBA ಎಲೆಕ್ಷನ್ನು, SIR ಪ್ರಕ್ರಿಯೆ, ಇದೆಲ್ಲದರ ಬಗ್ಗೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಮೀಟಿಂಗನ್ನು ಮಾಡ್ತಾರೆ. ಸಂಜೆ 4 ಗಂಟೆಗೆ ಮೀಟಿಂಗ್ ಇದೆ. ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಂಜೆ 4 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ಫುಟ್ಪಾತ್ ಒತ್ತುವರಿ ತೆರವು ಬಗ್ಗೆ ಏನೆಲ್ಲ ಗೊಂದಲಗಳಿತ್ತು, ಅದ್ರ ಜೊತೆಗೆ SIR ವಿಚಾರ ಸೇರಿದಂತೆ GBA ಚುನಾವಣೆ ಹಾಗೆ 10 ವಿಚಾರಗಳು ಇವತ್ತು ಬೆಂಗಳೂರು ಜನಪ್ರತಿನಿಧಿಗಳ ಸಭೆಯಲ್ಲಿ ಚರ್ಚೆ ಆಗ್ಬೋದು. ಮಹತ್ವದ ಸಭೆ ಇದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜಕಾಲುವೆ ಒತ್ತುವರಿ, SIR ಬಗ್ಗೆ ಚರ್ಚೆ, GBA ಎಲೆಕ್ಷನ್ಗೆ ಸಿದ್ಧತೆ, ಇದೆಲ್ಲದರ ಬಗ್ಗೆ ಇವತ್ತು ಸಂಜೆ ಮುಖ್ಯಮಂತ್ರಿಗಳು ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಗೆ ಸಭೆಯನ್ನು ಮಾಡಿ ಚರ್ಚೆಯನ್ನು ಮಾಡ್ತಾರೆ. ಮುಖ್ಯಮಂತ್ರಿಗಳ ಸಭೆ ಇವತ್ತು ಭಾರಿ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬೆಂಗಳೂರಿನ ಮಟ್ಟಿಗೆ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಕೃಷ್ಣ ಬೈರೇಗೌಡರು, ಮಾನ್ಯ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು, ಅವರೂ ಸೇರಿದಂತೆ ಬೆಂಗಳೂರಿನ ಶಾಸಕರುಗಳು, ಸಚಿವರುಗಳು ಇವತ್ತಿನ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳು ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆಯನ್ನು ಕರೆದಿದ್ದಾರೆ. ಮುಖ್ಯಮಂತ್ರಿಗಳ ಸಭೆ ಭಾರಿ ಕುತೂಹಲ ಕೆರಳಿಸ್ತಾ ಇದೆ. ಸಂಜೆ 4 ಗಂಟೆಗೆ ಸಭೆ ಇದೆ. ಕೃಷ್ಣ ಬೈರೇಗೌಡರು ಯಾವಾಗ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಆರಂಭ ಮಾಡಿ ಬೆಂಗಳೂರನ್ನು ಸ್ವಚ್ಛ ಬೆಂಗಳೂರು ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿ ಏನೀಗ GBA ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆಗಳೇನು ನಡೀತಾ ಇದೆ, ಇದು ಸರ್ಕಾರಕ್ಕೆ ಫುಟ್ಪಾತ್ ತೆರವು ಮಾಡ್ತಿರೋದು ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥ ಚರ್ಚೆಗಳೆಲ್ಲವೂ ಕೂಡ ಇದೆ. ಇದ್ರ ನಡುವೆ ಚರ್ಚೆ ಮಾಡಿ ಎಲ್ಲರೂ ಕೂಡ ಮುಂದೇನು ಅನ್ನೋದ್ರ ಬಗ್ಗೆ ಒಂದಿಷ್ಟು ತೀರ್ಮಾನದ ಬಗ್ಗೆ ಇವತ್ತಿನ ಮೀಟಿಂಗ್ ಕುತೂಹಲ ಕೆರಳಿಸ್ತಾ ಇದೆ. SIR ಎಲ್ಲರನ್ನು ಕೂಡ ಗುಂಪುಗೂಡಿಸಿ SIR ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥ ಚರ್ಚೆಗಳಿದ್ದಾವೆ. ಇದ್ರ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಹಾಗೆ ರಾಜಕಾಲುವೆ ಒತ್ತುವರಿ, ಸರ್ಕಾರ ಈಗ ನೆಕ್ಸ್ಟ್ ಸ್ಟೆಪ್ ರಾಜಕಾಲುವೆ ಒತ್ತುವರಿ ಬಗ್ಗೆಯೂ ಕೂಡ ಕೆಲವು ಸುಳಿವುಗಳನ್ನು ಕೊಟ್ಟಿದೆ. ಈ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆ ಕುತೂಹಲವನ್ನು ಕೆರಳಿಸಿದೆ. ಸೇರಿದಂತೆ GBA ಚುನಾವಣೆ, ಸರ್ಕಾರ ಕೋರ್ಟ್ ಹೇಳಿದ ಹಾಗೆ ಚುನಾವಣೆಯನ್ನು ಈ ಕೂಡಲೇ ನಡೆಸಬೇಕು ಅನ್ನುವಂಥ ಡೆಡ್ಲೈನನ್ನು ಕೊಟ್ಟಿತ್ತು. ಅದು ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅನ್ನೋದು, SIR ಪ್ರಕ್ರಿಯೆ ಮುಗ್ದಿಲ್ಲ ಇನ್ನು,
ಅನ್ನುವಂಥ ಕಾರಣ ಕೊಡ್ತಾ ಇದೆ. ಈ ನಿಟ್ಟಿನಲ್ಲೂ ಕೂಡ ಬೆಂಗಳೂರಿನ ಜನಪ್ರತಿನಿಧಿಗಳ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡ್ತಾರೆ. ಹನುಮಂತು ಇದ್ದಾರೆ ಸಂಪರ್ಕದಲ್ಲಿ. ಹನುಮಂತು, ಇವತ್ತಿನ ಸಭೆ ಎಷ್ಟು ಮಹತ್ವ ಪಡ್ಕೊಂಡಿದೆ, ಸದ್ಯಕ್ಕೆ ಏನೇನು ವಿಚಾರಗಳು ಇವತ್ತು ಮುನ್ನೆಲೆಗೆ ಬರುತ್ತೆ, ಏನೇನು ಚರ್ಚೆ ಆಗ್ಬೋದು ಹನುಮಂತು? ರಂಜಿತ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ನ ಶಾಸಕರ ಸಭೆ ಇವತ್ತು ಸಂಜೆ 4 ಗಂಟೆಗೆ ಆಯೋಜನೆ ಆಗಿದೆ. ಅದು ವಿಶೇಷ ಏನಂತಂದು ಹೇಳಿದ್ರೆ, ಈ ಒಂದು ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಭಾಗಿಯಾಗ್ತಾರೆ. ಒಂದು ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯ ವಿಚಾರಕ್ಕೆ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದ್ದಾಗ್ಲೂ ಕೂಡ ಈಗ ಜಿಬಿಎ ವ್ಯಾಪ್ತಿಯಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅದಾದ ನಂತರದಲ್ಲಿ ರಾಜಕಾಲುವೆ ತೆರವುಗೂ ಕೂಡ ಈಗ ಸರ್ಕಾರ ಮತ್ತೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಒಂದಷ್ಟು ಚಿಂತನೆಗಳನ್ನ ನಡೆಸ್ತಾ ಇರುವಂತದ್ದು. ಈಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲಿ ಈಗ ಸರ್ಕಾರದ ಪರವಾಗಿ ಒಂದಷ್ಟು ಜನ ಇದ್ರೆ, ಸರ್ಕಾರದ ವಿರುದ್ಧವಾಗಿಯೂ ಕೂಡ ಒಂದಷ್ಟು ಧ್ವನಿಗಳು ಕೇಳಿ ಬರ್ತಾ ಇರುವಂತದ್ದು. ಮತ್ತೆ ಜಿಬಿಎ ಚುನಾವಣೆಯ ನಡೆಸಬೇಕು ಅನ್ನುವಂತ ಹೊತ್ತಿನಲ್ಲಿ ಒಂದು SIR ನಡೀತಾ ಇದೆ. ಮತ್ತೊಂದು ಕಡೆಗೆ ಚುನಾವಣೆಯ ತಯಾರಿಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಜೋರಾಗಿ ನಡೀತಾ ಇದಾವೆ. ಕೋರ್ಟ್ ಒಂದೊಮ್ಮೆ ನಡೆಸಲೇಬೇಕು ಅನ್ನೋ ಸೂಚನೆಯನ್ನ ಕೊಟ್ರೆ, ಯಾಕಂತಂದ ಹೇಳಿದ್ರೆ ಅವಕಾಶ ಕೇಳಿದ್ರು ಕೂಡ ಕಳೆದ ಬಾರಿ ಅವಕಾಶ ಕೇಳಿದಾಗ ಡೆಡ್ ಲೈನ್ ಅನ್ನ ಕೊಟ್ಟಿತ್ತು. ಈ ಬಾರಿ ಕೂಡ ಸಮಯಾವಕಾಶ ಕೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡ್ತಾ ಇದೆ. ಅದಾಗಿಯೂ ಕೂಡ ಏನಾದ್ರೂ ಅವಕಾಶ ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿಯೇ ಚುನಾವಣೆಯನ್ನ ನಡೆಸಬೇಕಾಗತ್ತೆ. ಇಂತಹ ಹೊತ್ತಿನಲ್ಲಿ ಬೆಂಗಳೂರಿನ ಜನರ ಮುನಿಸು ಏನಿದೆ, ಆ ಮುನಿಸು ಒಂದಷ್ಟು ಅಸಮಾಧಾನ ಏನಾದ್ರೂ ಜಾಸ್ತಿ ಆದ್ರೆ ಅದು ಸಹಜವಾಗಿಯೇ ಪಕ್ಷಕ್ಕೆ ಸಾಕಷ್ಟು ಒಂದಷ್ಟು ಹಿನ್ನಡೆ ಆಗುವಂತ ಸಾಧ್ಯತೆಗಳಿದಾವೆ. ಇದೀಗ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರದಲ್ಲೂ ಕೂಡ ಮೇಲ್ನೋಟಕ್ಕೆ ಪ್ರಶಂಸೆಗಳು ವ್ಯಕ್ತ ಆದ್ರೂ ಕೂಡ ಆಂತರಿಕವಾಗಿ ಒಂದಷ್ಟು ಶಾಸಕರಿಗೂ ಕೂಡ ಸಚಿವ ಕೃಷ್ಣ ಬೈರೇಗೌಡರ ವಿಚಾರದ ಒಂದಷ್ಟು ವಿಷಯಗಳಲ್ಲಿ ಬೇಸರವನ್ನ ಹೊಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಸಾಕಷ್ಟು ಮಹತ್ವವನ್ನ ಪಡೆದುಕೊಂಡಿರುವಂತದ್ದು. ಒಂದು, ಸಚಿವರು ಮತ್ತು ಶಾಸಕರ ನಡುವಿನ ಸಮನ್ವಯ, ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು, ಮುಂದೆ ಯಾವುದೇ ರೀತಿಯ ನೆಗೆಟಿವ್ ಆಗದ ರೀತಿಯಲ್ಲಿ ಇದನ್ನ ಯಾವ ರೀತಿ ಮುನ್ನಡೆಸಬೇಕು ಅನ್ನೋ ವಿಚಾರಗಳಲ್ಲೂ ಕೂಡ ಇವತ್ತು ಇನ್ನ ಸಭೆಯಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ಬಿಡದಿ ಟೌನ್ಶಿಪ್ ಜಟಾಪಟಿ ತೀವ್ರಗೊಳ್ತಾ ಇದೆ. ಸರ್ವೆಗಂತ ಬಂದಿದ್ರು ಅಧಿಕಾರಿಗಳು. ಆ ಸಂದರ್ಭದಲ್ಲಿ ಮಹಿಳೆಯರು ಪೊರಕೆಯಿಂದ ಬಾರಿಸಿರೋದು, ಅದರ ಜೊತೆಯಲ್ಲಿ ಪೊಲೀಸರ ಮಧ್ಯೆ ವಾಗ್ವಾದಗಳಾಗಿರುವುದು, ಇಂಥ ಘಟನೆಗಳು ನಡೆಯಿತು. ಈ ಸರ್ವೆಗೆ ಅಡ್ಡಿಪಡಿಸಿದವರಿದ್ದಾರಲ್ಲ ಅವರ ವಿರುದ್ಧ, ರೈತರ ವಿರುದ್ಧ ಈಗ FIR ದಾಖಲಾಗಿದೆ. 20ಕ್ಕೂ ಹೆಚ್ಚು ರೈತರ ವಿರುದ್ಧ FIR ದಾಖಲಾಗಿದೆ. ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ ಆರೋಪ ಜೊತೆಗೆ ಹಲ್ಲೆ ಮಾಡಿರುವಂತಹ ಆರೋಪದಲ್ಲಿ ಕೇಸ್ ದಾಖಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ದೂರನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ FIR ದಾಖಲಾಗಿದೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈ ಜಟಾಪಟಿ ತೀವ್ರಗೊಳ್ತಾ ಇದೆ. ರೈತ ಮಹಿಳೆಯರು ಪೊರಕೆಯಿಂದ ದಾಳಿ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಡಿಯೋಗಳು ಸಾಕಷ್ಟು ವೈರಲ್ ಆದವು. ರೈತರು ಹಾಗೂ ಪೊಲೀಸರ ನಡುವೆ ತಳ್ಳಾಟ, ನೂಕಾಟ, ವಾಗ್ವಾದಗಳು ಕೂಡ ನಡೆದವು. ರೈತರಿಂದ ಭಾರಿ ವಿರೋಧಗಳು ವ್ಯಕ್ತವಾಯಿತು. ಸರ್ವೆಯನ್ನು ನಡೆಸೋದಕ್ಕೆ ಬಿಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅಂತ ಈ ಕಂದಾಯ ಇಲಾಖೆ ಅಧಿಕಾರಿಗಳು ಬಂದಿದ್ರು, ಅವ್ರ ಮೇಲೆ ಹಲ್ಲೆ ಮಾಡಿದ್ರು, ಹೊಡೆದ್ರು ಅನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಯಾರೆಲ್ಲ ಅಡ್ಡಿಪಡಿಸಿದ್ರು ಅಂತ 20 ರೈತರ ವಿರುದ್ಧ ಈಗ FIR ದಾಖಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳು ದೂರನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ಕೂಡ ದಾಖಲಾಗಿದೆ. JMC ಸರ್ವೆ ಮಾಡೋದಕ್ಕೆ ಬಿಡದಿ ವ್ಯಾಪ್ತಿಯ ಒಂದಷ್ಟು ಸರ್ವೆ ಅಧಿಕಾರಿಗಳು, ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದಿದ್ರು. ಆದರೆ ಯಾವಾಗ ಈ ರೈತರ ಹೊಲಗಳಿಗೆ ಬರೋದಕ್ಕೆ ಆಗಮಿಸಿದ್ರೋ ಆ ಸಂದರ್ಭದಲ್ಲಿ ಅಧಿಕಾರಿಗಳನ್ನು ತಳ್ಳೋದಕ್ಕೆ ಅಥವಾ ಎಂಟ್ರಿ ಕೊಡದೇ ಇರುವಂತಹ ನಿಟ್ಟಿನಲ್ಲಿ ಈ ರೈತ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಷ್ಟೇ ಅಲ್ಲ, ನಮ್ಮ ಜಮೀನುಗಳಿಗೆ ಕಾಲಿಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊರಕೆಯನ್ನು ಕೂಡ ಹಿಡಿದು ಚಳವಳಿಯನ್ನು ನಡೆಸಿದ್ರು. ಈಗ ಅವರ ವಿರುದ್ಧ FIR ದಾಖಲಾಗಿದೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಕಿಚ್ಚು ಸ್ಫೋಟಗೊಂಡಿದೆ. ಇವತ್ತು ಬಿಡದಿಯ ಬೈರಮಂಗಲದಲ್ಲಿ ರೈತರು ಸಭೆ ನಡೆಸ್ತಾರೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಬಗ್ಗೆ, ಮುಂದಿನ ಹೋರಾಟ ಯಾವ ರೀತಿಯಾಗಿರಬೇಕು ಅದರ ಬಗ್ಗೆ ರೂಪುರೇಷೆಯನ್ನು ಸಿದ್ಧಪಡಿಸ್ತಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ನಿರ್ಧಾರವನ್ನು ಸದ್ಯಕ್ಕೆ ಮಾಡಿದ್ದಾರೆ.
ಅಧಿಕಾರಿಗಳು ಸರ್ವೆಗೆ ಬಂದರೆ ಆ ಜಾಗಕ್ಕೆ ಹೋಗಿ ಮನವಿಯನ್ನು ಮಾಡ್ಕೊಳ್ಳೋದು, ಆ ಜಾಗಕ್ಕೆ ಹೋಗಿ ಮನವಿಯನ್ನು ಮಾಡಿಕೊಂಡು ಅವರು ಮನವೊಲಿಕೆ ಮಾಡುವಂಥ ಪ್ರಯತ್ನಗಳನ್ನು ಮಾಡೋದು, ಇಂಥ ನಿರ್ಧಾರಕ್ಕೆ ಈಗ ರೈತರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಸರ್ವೆಗೆ ಆಗಮಿಸ್ತಾ ಇದ್ದಾರೆ ಅಧಿಕಾರಿಗಳು, ಸಿಬ್ಬಂದಿಗಳೆಲ್ಲರೂ ಕೂಡ. ಅದರ ಜೊತೆಯಲ್ಲಿ ನಿನ್ನೆ ಈ ಮಾತಿಗೆ ಮಾತು ಬೆಳೆದು ಸರ್ವೆಗೆ ಬಂದಂಥ ಅಧಿಕಾರಿಗಳು, ಸಿಬ್ಬಂದಿಗಳು, ಅವರು ಮತ್ತು ಈ ರೈತ ಮಹಿಳೆಯರು ಇವರ ಮಧ್ಯೆ ಸಾಕಷ್ಟು ವಾಗ್ವಾದಗಳು ನಡೆಯಿತು. ಪೊರ್ಕೆಲು ಹೊಡೆದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂತು. ಕಲ್ಲು ತೂರಾಟಗಳನ್ನು ಕೂಡ ನಡೆಸಿದ್ರು. ಆನಂತರ ಪೊಲೀಸರ ಎಂಟ್ರಿ ಆಯಿತು, ಪೊಲೀಸರು ರಕ್ಷಣೆಯನ್ನು ಕೂಡ ಕೊಟ್ಟರು. ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಇವತ್ತು ಒಂದು ಸಭೆ ಕೂಡ ನಡೆಸ್ತಾರೆ. ಸಭೆಯಲ್ಲಿ ಮುಂದಿನ ಈ ಹಂತ, ಮುಂದಿನ ಯಾವ ರೀತಿಯಾಗಿ ಇರಬೇಕು, ರೂಪುರೇಷೆಗಳು, ಹೋರಾಟ ಯಾವ ರೀತಿಯಾಗಿರಬೇಕು, ಇದ್ರ ಬಗ್ಗೆ ಚರ್ಚೆಗಳು ಕೂಡ ಆಗುತ್ತೆ ಅನ್ನುವಂಥ ಮಾಹಿತಿ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವೀರೇಶ್, ಇವತ್ತು ಒಂದು ಸಭೆ ಇದೆ ಪ್ರಮುಖವಾಗಿ, ಅದರ ಜೊತೆಯಲ್ಲಿ FIR ಕೂಡ ದಾಖಲಾಗಿರುವುದು. ಈ FIR ಯಾರ ಮೇಲೆ ದಾಖಲಾಗಿದೆ, ಅದರ ಜೊತೆಯಲ್ಲಿ ಈಗ ಇವತ್ತಿನ ಸಭೆ ಯಾವ ರೀತಿ ಮಹತ್ವವನ್ನು ಪಡೆದುಕೊಂಡಿದೆ, ಮುಂದಿನ ಹಂತದ ಹೋರಾಟ ಯಾವ ರೀತಿಯಾಗಿರುತ್ತೆ? ಅಶ್ವಿನಿ, ಬಿಡದಿ ಟೌನ್ಶಿಪ್ ವಿಚಾರವಾಗಿ ಒಂದ್ ಕಡೆ ನಿರಂತರವಾಗಿ ಹೋರಾಟ ರೈತರು ಸಹ ಮಾಡಿಕೊಂಡು ಬರ್ತಿದ್ದಾರೆ. ಯಾಕಂದ್ರೆ ರೈತರು ಭೂಮಿ ಕೊಡಲ್ಲ ಅಂತ ಒಂದ್ ಕಡೆ ಪಟ್ಟು ಹಿಡಿದಿದ್ರೆ ಸರ್ಕಾರ ಮಾತ್ರ ಬಿಡ್ತಿಲ್ಲ. 3 ಹಳ್ಳಿಗೆ ಇದೀಗ ಅಧಿಸೂಚನೆ ನೀಡಿದೆ. ಈ 3 ಹಳ್ಳಿಯಲ್ಲಿ ಸಹ ಒಂದ್ ಕಡೆ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭ ಮಾಡಲು ನಿನ್ನೆ ಸರ್ಕಾರ ಮುಂದಾಗಿತ್ತು. ಅಧಿಕಾರಿಗಳು ಸಹ ಬಂದು ಒಂದ್ ಕಡೆ ಸರ್ವೆ ಕಾರ್ಯ ಆರಂಭ ಮಾಡಿತ್ತು. ಬಟ್ ಇಲ್ಲಿ ರೈತರು ಮಟ್ಟ ಸಿಡಿದಿದ್ದಾರೆ. ಬಂದಂತ ಅಧಿಕಾರಿಗಳಿಗೆ ಒಂದ್ ಕಡೆ ಪೊರಕೆಯಿಂದ ಹೊಡೆದಿದ್ದಾರೆ, ಮತ್ತೊಂದು ಕಡೆ ಸಿಡಿದಿದ್ದಾರೆ. ಸಾಕಷ್ಟು ರೈತರು ಇದ್ರೆ ಮಾತಾಡ್ಸ್ತಾನೆ ಅವ್ರನ್ನ. ಸರ್ ನಮಸ್ತೆ. ನಿನ್ನೆ ಒಂದ್ ಕಡೆ ಸರ್ವೆ ಅಧಿಕಾರಿಗಳು ಬಂದು ಕೆಲವೊಂದು ಭಾಗಗಳಲ್ಲಿ ಸರ್ವೆ ಮಾಡ್ತಿದ್ರು, ಒಂದ್ ಕಡೆ ನೀವು ಸಹ ಒಂದ್ ಕಡೆ ಅವ್ರನ್ನ ಓಡಿಸುವ ಕೆಲಸಕ್ಕೆ ಮುಂದಾಗಿದ್ರೆ, ಈಗ ನಿಮ್ಮ ಮೇಲೆ FIR ಹಾಕಿದ್ದಾರೆ, ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಸರ್, ಇಲ್ಲಿ ಏನಾಗ್ತಿದೆ ಅಂದ್ರೆ ಇದು ಬೇರೆ ರೀತಿಯಲ್ಲೇ ಹೋಗ್ತಾ ಇದೆ. ಇದು ಈಗ JMC ಸರ್ವೆ ಅಂತ ಮಾಡ್ತಾರಲ್ವಾ, ಪ್ರತಿಯೊಬ್ಬರಿಗೂ ನೋಟಿಸ್ ಕೊಟ್ಟಿದ್ದಾರೆ. ಈ ನೋಟಿಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಆಕ್ಚುಲಿ. ಅಲ್ಲಿ ಯಾರೋ ಈಗ 4 ಜನ ಯಾರೋ ಕೊಡ್ತೀನಿ, ನಾನು JMC ಸರ್ವೆ ಮಾಡಿಸ್ತೀನಿ ಅಂದಮೇಲೆ ಅವ್ರದ್ದಷ್ಟೇ ಮಾಡ್ಕೋಬೇಕು. ಎಲ್ಲರಿಗೂ ನೋಟಿಸ್ ಕೊಟ್ಟು ಯಾವ ರೀತಿಯಲ್ಲಿ ಇವರು JMC ಸರ್ವೆ ಮಾಡ್ತಾರೆ? ಫಸ್ಟ್ ಆಫ್ ಆಲ್ ಏನು ರೈತರನ್ನ ಏನಾದ್ರು ಕ್ಲಿಪ್ಪಿಸ್ತಾ ಇದ್ದಾರೆ ಇವರು? ಏನು ಮಾಡಕ್ ಕೊಟ್ಟಿದ್ದಾರೆ ಇವರು? ಆ್ಯಕ್ಚುಲಿ ಈ ರೀತಿ ಧೋರಣೆ ಯಾವುದೇ ಕಾರಣಕ್ಕೂ ನಾವು ಸಹಿಸೋದಿಲ್ಲ. ಆಮೇಲೆ ಯಾರೂ ಕೂಡ ಊರು ಬಿಟ್ಟು ಹೋಗುವಂಥ ಕೆಲಸ ಆಗೋದು ಇಲ್ಲ, ಹೋಗೋದು ಇಲ್ಲ. ಫಸ್ಟ್ ಆಫ್ ಆಲ್ ಭೂಮಿ ಕೊಡಲ್ಲ ಅಂತ ಹೇಳ್ತೀರಿ ಸರ್ಕಾರಕ್ಕೆ ಡೈರೆಕ್ಟ್ ಆಗಿ? ಹೌದು, ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಟು ಕೊಡಲ್ಲ. ನಮ್ಮ ತಾತ ಮುತ್ತಾತ ಬಾಳಿ ಬದುಕಿದಂಥ ಜಾಗ ಇದು. ನಾವು ಬಿಟ್ಟು ಕೊಟ್ಬಿಟ್ಟು ಇಲ್ಲಿ ಭಾವನೆಗಳೇ ನಮಗೆ ನಿಂತಿದೆ ಇಲ್ಲಿ, ಅರ್ಥ ಆಯ್ತಾ? ಬಿಟ್ಟು ಕೊಟ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಹೋಗಲ್ಲ, ಭೂಮಿ ಕೊಡಲ್ಲ. ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ, ಸ್ಥಳೀಯ ಶಾಸಕ SC ಬಾಲಕೃಷ್ಣ ಅವ್ರಿಗೆ ಎಲ್ಲರಿಗೂ ಹೇಳ್ತಾ ಇದೀವಿ, ಯಾವುದೇ ಕಾರಣಕ್ಕೂ ಭೂಮಿನ ಬಿಟ್ಟು ಕೊಡಲ್ಲ. ಯಾಕಂದ್ರೆ ಸರ್ವೆ ಕಾರ್ಯ ಆರಂಭವಾಗಿದೆ. ಈಗ 3 ಗ್ರಾಮಗಳನ್ನ ಈಗ ಅಧಿಸೂಚನೆ ಮಾಡಿದ್ರೆ ಅಲ್ಲ, ಅವರು ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡ್ಕೊಂಡು ಏನೋ ಮಾಡ್ಕೊಂಡು ಅವರು ಕಂಟಿನ್ಯೂಸ್ ಆಗಿ ಅವರು ಹೋಗ್ಬಿಟ್ಟು ಅನುಮೋದನೆ ಕೊಟ್ಬಿಟ್ರೆ ಆ ಕಡೆಗೆ ರೈತರಿಗೆ ಇಲ್ಲಿ ಬಂದಿದ್ದಾರಾ? ಜಿಲ್ಲಾಧಿಕಾರಿಗಳು ಬಂದಿದ್ದಾರಾ? ಇಲ್ಲಿ ನಿನ್ನೆ SP ಶ್ರೀನಿವಾಸ್ ಅವರು ಬಂದಿದ್ದಾರೆ, ಮಾತಾಡಿದ್ದಾರೆ. ಜಿಲ್ಲಾಧಿಕಾರಿ ಬಂದಿದ್ದಾರಾ? ಸ್ಥಳೀಯ ಇವರು ಯಾರು MLA ಬಂದಿದ್ದಾರಾ? ಯಾರು ಬಂದಿದ್ದಾರೆ? ಇಲ್ಲ, ಅವ್ರವ್ರದೇ ಒಪಿನಿಯನ್ ತಗೊಂಡು ಅವ್ರವ್ರದೇ ಒಂದು ಉದ್ದೇಶಕ್ಕೋಸ್ಕರ ಅವರ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊಬಿಟ್ರೆ ರೈತರ ಕಾಳಜಿ, ರೈತರ ಮಾತನ್ನು ಯಾರು ಕೇಳ್ತಾರೆ? ಫಸ್ಟ್ ಆಫ್ ಆಲ್ ಕೇಳಬೇಕಲ್ವಾ? ಸ್ಥಳೀಯ MLA ಬರಲಿ, ಇವತ್ತಿನವರೆಗೂ ಇಲ್ಲಿ ಹೆಜ್ಜೆ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ? ನಾವು ತಾನೇ ಓಟ್ ಹಾಕಿರೋದು, ನಾವು ತಾನೇ ಗೆಲ್ಸಿರೋದು. ಅಧಿಕಾರಿಗಳು, ಸ್ಥಳೀಯ MLAಗಳು, ಸರ್ಕಾರದವ್ರ ಮಟ್ಟ ಯಾರ ನಿಮ್ಮ ಜೊತೆ ಸಭೆ ಮಾಡಿದ್ರಾ? ಏನಾದ್ರೂ ಮಾತುಕತೆ ಮಾಡಿದ್ರಾ ಈ ಒಂದು ಭೂ ಸ್ವಾಧೀನ ವಿಚಾರವಾಗಿತ್ತು? ಮನವಿಗಳನ್ನ ತುಂಬಾ ಸಲ ಸಲ್ಲಿಸಿದ್ದಾರೆ. ಬೆಳಗ್ಗೆ ಎದ್ದು ಅಲ್ಲಿ ಹಾಲು ಕರಿಯೋದು ಬಿಟ್ಬಿಟ್ಟು, ತೆಪ್ಪೆ ತಾಕೋದು ಬಿಟ್ಬಿಟ್ಟು, ಬೆಳಗ್ಗೆ ಎದ್ದು ಮನವಿ ಕೊಟ್ಟು ಕುತ್ಕೊಳ್ಳೋಕೆ ಆಗಲ್ಲ. ಬರಬೇಕು, ಜಿಲ್ಲಾಧಿಕಾರಿಗಳು ಬರಬೇಕು, ಕೇಳಬೇಕು ಏನಾಗಿದೆ ಎತ್ತ ಅಂತ ಅಂದ್ಬಿಟ್ಟು. 80% ಜನ ಒಪ್ಕೊಂಡಿದೆ ಅಂತ ಹೇಳ್ತಾರಲ್ಲ, ಎಲ್ಲಿದೆ 80% ಜನ ಇಲ್ಲಿ? ಫಸ್ಟ್ ಆಫ್ ಆಲ್ ಯಾರು ಒಪ್ಕೊಂಡಿದ್ರೆ 80% ಜನ ಇಲ್ಲಿ? ಯಾರು ಕೂಡ ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ. ಭೂಮಿ ತಾಯಿನ ಬಿಟ್ಬಿಟ್ಟು ಹೋಗಿ ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ? ಇವ್ರು ಕೊಡುವಂತ 2 ಕೋಟಿ ದುಡ್ಡಿಗೆ ಎಲ್ಲಿ ತೆಗಿಯಕ್ಕಾಗುತ್ತೆ? ಇವತ್ತು ಚಾಮರಾಜನಗರ ಊಟ ತೆಗಿಯಕ್ಕಾಗುತ್ತಾ? ಜಮೀನುಗಳನ್ನ ಅಲ್ಲಿ ಎಲ್ಲಿ ತೆಗಿಯಕ್ಕಾಗುತ್ತೆ? 1 ಎಕರೆ ಸಿಗಲ್ಲ ಅಲ್ಲಿ ಇವತ್ತು ಕೊಡುವಂತ ಇದಕ್ಕೆ. ಇಲ್ಲಿಂದ 25 ಕಿಲೋಮೀಟರ್ ಬೆಂಗಳೂರಿಗೆ 2.5 ಕೋಟಿ ಕೊಟ್ಬಿಟ್ರೆ ನೀವು ಯಾವುದು ಬೇಡ. ಇಲ್ಲಿಂದ ಹಾರೋಳ್ಳಿಗೆ ಮತ್ತೆ ಬಿಡದಿಗೆ ಎಷ್ಟು ಡಿಫ್ರೆನ್ಸ್ ಇದೆ? ಸೆಂಟ್ರಲ್ ನಮ್ದು ಬರುತ್ತೆ ಈ ಕಡೆ. ಅದನ್ನ ಬಿಟ್ಬಿಟ್ಟು ಅಲ್ಲಿ ನಿಮಗೆ 8 ಕೋಟಿ ಹೋಗುತ್ತೆ ಎಕರೆ. ಇಲ್ಲಿ ಮಾತ್ರ 2.5 ಕೋಟಿ ಕೊಟ್ಬಿಟ್ರೆ ನಮ್ಮ ತಾತ ಅಣ್ತಮ್ದಿರು ಎಲ್ಲರೂ ಕೂಡ ಊಟ ಮಾಡ್ದಿರಾ ಉಳಿಸ್ಕೊಂಡ್ ಬಂದಿರೋದು. 1 ಹೊತ್ತಿನ ಊಟ ಅವತ್ತಿನ ಕಾಲಕ್ಕೆ. ಅನ್ನ 1 ವಾರಕ್ಕೆ ಅನ್ನ ಮಾಡ್ತಾ ಇದ್ರು. ಅನ್ನ ತಿನ್ಕೊಂಡು ಕಾಲ ಕಳೆದು ಇವತ್ತು ಜಮೀನು ಉಳಿಸ್ಕೊಂಡಿದ್ದಾರೆ, ಅರ್ಥ ಆಯ್ತಾ? ಅದನ್ನ ಕಳ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಪರಾರಿಗೆ ಹಾಕಕ್ಕೆ ನಾವು ರೆಡಿ ಇಲ್ಲ. ಯಾಕೆ? DK ಶಿವಕುಮಾರ್ ಅವ್ರಿಗೆ, ಬಾಲಕೃಷ್ಣ ಅವ್ರಿಗೆ, DC-ಗಳಿಗೆ, SP-ಗಳಿಗೆಲ್ಲ ಏನು ಚೆನ್ನಾಗಿದೆ ಅಂತನಾ ಅನುಕೂಲ? ಯಾಕೆ? ಇಲ್ಲಿ ಶ್ರಮಿಕರು ನೋಡ್ಬೇಕಲ್ವಾ, ರೈತರು ನೋಡ್ಬೇಕಲ್ವಾ?
ಹಸು ಸಾಕೊಂಡು ಹೈನುಗಾರಿಕೆ ಏನೋ ಒಂದು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊಪ್ಪು ಮಡಿ ಚೆಲ್ಕೊಂಡು ಮತ್ತೊಂದು ಎಲ್ಲ ಹೋದಾಗ ಕಾಯಿ ಉದುರುತ್ತೆ, ತಗೊಳ್ತಾರೆ, ಕಾಯಿ ಕೊಂಡಲ್ಲ ಇಲ್ಲಿ. ಅದೇ ಬೆಂಗಳೂರು ಕಾಯಿ ಎಷ್ಟಿದೆ ರೇಟು, ಸೊಪ್ಪಿಗೆ ಎಷ್ಟಿದೆ ರೇಟು, ಕೊಂಡಕ್ಕಾಗುತ್ತಾ? ಇವತ್ತೇನು ಸಭೆ ಮಾಡ್ತೀರಿ? ಸಭೆಗೆ ಇವತ್ತು ಸಾಕಷ್ಟು ರೈತರು ಬರ್ತಿದ್ದಾರೆ, ಸರ್ಕಾರಕ್ಕೆ ಏನಂತ ಎಚ್ಚರಿಕೆ ನೀಡ್ತಾರಂತ? ಖಂಡಿತ ಇವತ್ತು ಸಭೆ ಮಾಡ್ತೀವಿ. ಸಭೆ ಮಾಡಿ ಖಂಡಿತವಾಗ್ಲೂ ಪ್ರತಿಯೊಂದನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡಕ್ಕಂತೂ ಯಾವ ಜಾಗದಲ್ಲೂ ಕೂಡ ಬಿಡಲ್ಲ, ನಾವು ಎಲ್ಲೂ ಕೂಡ ಬಿಡಲ್ಲ. ಇಲ್ಲ ಸರ್ವೆ ಮಾಡಬೇಕಾ, GMCಗೆ ಯಾರು ಒಪ್ಕೊಂಡಿದ್ದಾರೆ, ಫಸ್ಟ್ ಆಫ್ ಆಲ್ GMCಗೆ ಯಾರು ಒಪ್ಕೊಂಡಿದ್ದಾರೆ ಅವ್ರುಗಳು ಏನ್ ಮಾಡ್ಬೇಕು, DC ಗಳು ಬಂದು ಇಲ್ಲಿ ನಾನು ನೋಡಪ್ಪ ಸರ್ವೆ ನನಗೆ GMCಗೆ ಯಾರು ಒಪ್ಕೊಂಡಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲಿ ನಾವು ಸರ್ವೆ ಮಾಡ್ತೀವಿ, ಬೇರೆಯವ್ರಿಗೆ ನಾವು ಸರ್ವೆ ಯಾವುದೇ ಕಾರಣಕ್ಕೂ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವರು ಹಿಂಬರಹ ಬರೆದು ಕೊಡಬೇಕು ನಮಗೆ ಲಿಖಿತ ರೂಪದಲ್ಲಿ, ಎಲ್ಲ ಜನಗಳ ಮುಖಾಂತರ ಪ್ರತಿಯೊಂದು ಇದಕ್ಕೂ ಕೂಡ ಎಲ್ಲರಿಗೂ ನೋಟಿಸ್ ಜಾರಿ ಮಾಡಿಬಿಟ್ಟು ನೀವು ಎಲ್ಲ ಕೆಲವ್ರು ಮಾತ್ರ GMC ಮಾಡ್ತೀವಿ ಅಂದ್ರೆ ಹಂಗಾಗಲ್ಲ ಕೆಲಸ. ಯಾಕೆ ಎಲ್ಲರಿಗೂ ನೋಟಿಸ್ ಕೊಟ್ರಿ? ಮತ್ತೆ GMC ಮಾಡೋರು ಮಾತ್ರ ನೋಟಿಸ್ ಕೊಡಬೇಕಾಗಿತ್ತು. ಜಿಲ್ಲಾಧಿಕಾರಿ ಮಾಡ್ತಾರೆ ಕೆಲಸ ಇದೇನಾ? ನೆನ್ನೆ ಪೊಲೀಸ್ ಪ್ರೊಟೆಕ್ಷನ್ ಬಂದಿದೆ. ನೆನ್ನೆ ಹೇಳ್ತಾರೆ ಇವರು ಯಾರು SP ಶ್ರೀನಿವಾಸ್ ಅವರು ಹೇಳಿದ್ದಾರೆ ಕುತ್ಕೊಂಡು, ಯಾರು ಹೊರಗಡೆಯಿಂದ ಜನ ಬಂದ್ರಂತೆ. ಯಾವ ಹೊರಗಡೆ ಇಲ್ಲ ಸರ್, ಇವರೆಲ್ಲ ನಮ್ಮವ್ರೇನೆ. ಏನ್ರಪ್ಪ ಎಲ್ಲ ನಮ್ಮವ್ರೇನೆ, ಅವ್ರು ನಮ್ಮ ತಾತ ಇವರೆಲ್ಲ ಎಲ್ಲ ನಮ್ಮವ್ರೇನೆ ಇಲ್ಲಿ ಇರೋದಿಲ್ಲಿ. ಅವ್ರ ಎಲ್ಲಿಂದನೋ ಬೇರೆ ಕಡೆಯಿಂದ ಕರ್ಸಿ ಅವ್ರು ಮಾಡೋ ಕೆಲಸ, ಅರ್ಥ ಆಯ್ತಾ ಸರ್? ಏನ್ ಹೇಳ್ತೀರಿ? ಈಗ ಭೂಮಿ ಕೊಡಲ್ಲ, ಈಗ ಸರ್ ನಾವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಸರ್. ನೋಡಿ ಸರ್, ಭೂಮಿ ಅಂದರೆ ನಮ್ಮ ಬದುಕು ಇದು ವ್ಯಾವಹಾರಿಕವಾಗಲ್ಲ. ಜೀವನ ನಮಗೂ ಭೂಮಿಗೂ ಇರುವಂಥ ಒಂದು ಸಂಬಂಧ. ಈ ಸಂಬಂಧದಲ್ಲಿ ನಾವು ಜೀವನ ಸಾಕೊಂಡೋಗ್ತಾ ಇದ್ದೀವಿ. ವ್ಯಾವಹಾರಿಕವಾಗಿ ಮಾಡಕ್ಕೆ ಹೋಗೋವಂಥವ್ರು ದಳ್ಳಾಳಿಗಳು, ಭೂಮಿ ವ್ಯಾಪಾರ ಮಾಡಕ್ಕೆ ಹೋಗೋವಂಥವ್ರು, ವ್ಯಾವಹಾರಿಕವಾಗಿ ಹೋಗೋವಂಥವ್ರು. ನಾವು ಇಲ್ಲಿ ಯಾರು ರಿಯಲ್ ಎಸ್ಟೇಟ್ನವರಲ್ಲ, ಇಲ್ಲಿ ಇರೋವಂಥವ್ರು ಯಾರು ಹೊರಗಡೆಯವರಲ್ಲ. ಇಲ್ಲಿ ನಮ್ಮ ವಾಸ್ತವಾಂಶ ಇರೋದು ಇದೇ ಗ್ರಾಮ, ಇಲ್ಲೇ ಜೀವನ. ನಮ್ಮ ಪಿತ್ರಾಜಿತ ಕೊಟ್ಟಿರೋಂಥ ಆಸ್ತಿ ನಮಗೆ ನಮ್ಮ ತಂದೆ ಕೊಟ್ಟವ್ರೆ, ನಮ್ಮ ತಂದೆಯಿಂದ ನಮಗೆ ಕೊಟ್ಟಿದ್ದಾರೆ. ನಾವು ನೆಕ್ಸ್ಟ್ ನಮ್ಮ ಜನ್ರೇಷನ್ ಕೊಡಬೇಕು, ಮುಂದಿನ ಪೀಳಿಗೆಗೆ. ಇದೊಂದು ಸಂಸ್ಕೃತಿ ಸರ್ ನಮ್ಮದು. ಇಲ್ಲಿ ಒಂದು ಬದುಕು ಅಂದರೆ ಒಂದು ಸಂಸ್ಕೃತಿ ಸರ್. ನಾವಿಲ್ಲೊಂದು ಏನು ಒಂದು ಸಂಬಂಧ, ಭೂಮಿನ ಒಂದು ತಾಯಿ ತರ ಸಂಬಂಧ ಇಟ್ಕೊಂಡು ಜೀವನ ಸಾಕೊಂಡು ಮಾಡಕ್ ಬಂದ್ರೆ ನೀವು ಬಿಡ್ತೀರಾ ಬಿಡಲ್ವಾ ಹೋರಾಟ? ಸರ್ ಯಾವುದೇ ಕಾರಣಕ್ಕೂ ಬಿಡಲ್ಲ. ಏನಾದ್ರೂ ಆ ತರ ಸರ್ವೆ ಮಾಡಕ್ ದಬ್ಬಾಳಿಕೆ ಮೇಲೆ ಏನು ಪೊಲೀಸ್ನ ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಬರ್ತಾರೆ, ಏನೋ ರೈತರುಗಳಿಗೆ ತೊಂದರೆ ಆಯ್ತು ಅಂತದಾದ್ರೆ ಈ ಸರ್ಕಾರನೇ ಹೊಣೆ, ಪೊಲೀಸ್ ಅಧಿಕಾರಿಗಳೇ ಹೊಣೆ ಆಯ್ತಾರೆ. ಇನ್ನು ಈಗ ರೈತರಿಗೆ ಏನಾದರೂ ಸಮಸ್ಯೆ ಆಯ್ತು ಅಂತ ಅಂದ್ರೆ ಮುಂದಿನ ಹೋರಾಟ ಈ ಸರ್ಕಾರ ಅಳವು ಹಂಚು ಹೋಗಿರ್ತಿದೆ. ನಿನ್ನೆ ಆಗಿರುವಂಥ ರೈತರಿಗೆ ಏನು ಇನ್ನೂ ಪಾಪ ಹುಷಾರಾಗಿಲ್ಲ ಅವರು, ಅವ್ರ ಪರಿಸ್ಥಿತಿ ಏನಾಗೈತೆ ಅಂತ ಹೋಗಿ ನೋಡಬೇಕು. ತಮ್ಮ ಮಾಧ್ಯಮದಲ್ಲಿ ಅವರ ಕ್ಷೇಮ ವಿಚಾರಿಸಬೇಕು ಅಂತ ತಾನು ಕೇಳ್ಕೊತೀನಿ. ಸರ್ ನಮಸ್ತೆ. ಯಾವ ರೀತಿ ಇರುತ್ತೆ ಹೋರಾಟ? ಯಾಕಂದ್ರೆ ನಿನ್ನೆ ಸಹ ಒಂದ್ ಕಡೆ ಸರ್ವೆ ಮಾಡಕ್ಕೆ ಅಧಿಕಾರಿಗಳು ಬಂದ್ರು, ನೀವು ಅವರನ್ನ ಪರೀಕ್ಷೆಯಿಂದ ಓಡಿಸಿದ್ರಿ. ಮುಂದಿನ ದಿನಗಳ ಮತ್ತೆ ಸರ್ವೆ ಮಾಡಕ್ಕೆ ಬಂದ್ರೆ ಓಡಿಸಿದೀವಿ. ಇನ್ನೊಂದೇನಪ್ಪ ಅಂದರೆ, ಇದೇ ಶಿವಕುಮಾರ್ ಅವರು ಜೈಲಿಂದ ಬಂದರು, ಅದೇ ಯುಗಾದಿ ಹಬ್ಬದಲ್ಲಿ ಅವ್ರ ತಂದೆಗೆ ಪೂಜೆ ಮಾಡೋಕ್ಕೆ ಬರಲಿಲ್ಲ ಅಂತ ಗುಳುಗುಳು ಅಂತ ಕಣ್ಣೀರು ಹಾಕೊಂಡ್ರು. ಇವತ್ತು ನಮ್ಮ ತಂದೆ ತಾತಿರ ಸಮಾಧಿ ಹೊಡೆದಾಕ್ಬೇಕಲ್ಲ, ಇವಾಗ GMC ಮಾಡಿಬಿಟ್ಟು ನಮ್ಮ ಭೂಮಿಗಳು ಬಿಟ್ಕೊಟ್ಬಿಡ್ಬೇಕಾ? ಪ್ರೆಸ್ಟೋ ಶಿವಕುಮಾರ್ ತಂದೆ ತಾಯಿದು ಇದು ಅವ್ರ ತಾತಿರ್ದಲ್ಲ ಐತಲ್ಲ ಸಮಾಧಿ, ಅದು ಹೊಡೆದಾಕ್ಬಿಟ್ಟು ಬಂದ್ಬಿಡ್ಲಿ. ಅವರೇ ನಿಂತ್ಕೊಂಡು ಶಿವಕುಮಾರೇ ಹೊಡೆದಾಕ್ಸ್ಲಿ, ನೋಡಪ್ಪ ನಾನು ಹೊಡೆದಾಕ್ಸ್ತಾ ಇದ್ದೀನಿ, ನಾನು ನಿನ್ನ ಮೇಲೆ ಇಲ್ಲಿ ಪೂಜೆ ಮಾಡಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿ. ಆಮೇಲೆ ನಮ್ಮ ತಂದೆ ತಾಯಿ ಸಮಾಧಿನ ಹೊಡೆದಾಕೊಂಡು ಮಾಡ್ಕೊಳ್ಳಿಬೇಕಾರೆ. ಅಶ್ವಿನಿ, ಇದಿಷ್ಟು ರೈತರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಲ್ಲಿನ ಚಿತ್ರಣವನ್ನು ವಿವರಿಸ್ತಾ ಇದ್ರು ರೈತರು ಏನು ಎತ್ತ ಅನ್ನೋದ್ರ ಬಗ್ಗೆ. ರೈತರನ್ನ ಹೆದರಿಸಿ ಜಮೀನು ಕಸಿಯುವ ಭ್ರಮೆ, CM DKಶಿ ಭ್ರಮೆಯಿಂದ ಹೊರಗೆ ಬರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಿಂಗಂತ ಹೇಳಿ ಕಿಡಿಕಾರಿದ್ದಾರೆ. ನಿನ್ನೆ ಎಲ್ಲ ಏನೇನು ಹೈಡ್ರಾಮಾ ಆಯ್ತಲ್ಲ, ಬಿಜೆಪಿ ಕೂಡ ಇದನ್ನು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರೈತರನ್ನ ಹೆದರಿಸಿ ಬೆದರಿಸಿ ಜಮೀನನ್ನು ಕಸಿಯುವ ಭ್ರಮೆಯಲ್ಲಿ DK ಶಿವಕುಮಾರ್ ಅವರು ಇದ್ದಾರೆ. ಆ ಭ್ರಮೆಯಿಂದ DK ಶಿವಕುಮಾರ್ ಅವರು ಹೊರಗಡೆ ಬರಬೇಕು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಿಂಗಂತೇಳಿ ಹೇಳಿದ್ದಾರೆ. ಬಿಡದಿ ಟೌನ್ಶಿಪ್ ಬಗ್ಗೆ ತಲೆಕೆಡಿಸಿಕೊಳ್ಳೋದು ಬಿಡಿ, ಉತ್ತರ ಕರ್ನಾಟಕ ಅಭಿವೃದ್ಧಿಯ ಕಡೆ ಹೆಚ್ಚು ಗಮನ ಕೊಡಿ ಅಂತೇಳಿ ಕಿವಿ ಮಾತನ್ನು ಹೇಳಿದ್ದಾರೆ. ರಿಯಲ್ ಎಸ್ಟೇಟ್ ಬಿಟ್ಟು ರೈತರನ್ನ ಅಭಿವೃದ್ಧಿ ಮಾಡಿ ಅಂತೇಳಿ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನು ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನು ಕಸ್ಕೊಳ್ಬೋದು ಅನ್ನುವ ಭ್ರಮೆನಲ್ಲಿ ಅವರೇನಾರು ಇದ್ದರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ
ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನು ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದರೆ ರೈತರ ಜಮೀನನ್ನು ಕಸ್ಕೊಂಡು ಮಾಡಿ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರಿಗೆ ದೂರನ್ನ ನೀಡಲಿದ್ದಾರೆ. ಬೆಳಗ್ಗೆ 11:30ಕ್ಕೆ ರಾಜ್ಯಪಾಲರಿಗೆ ದೂರನ್ನ ನೀಡಲಿದ್ದಾರೆ ಸಿಟಿ ರವಿ. ಚಿಕ್ಕಮಗಳೂರು ಜಿಲ್ಲೆ ನಾಗರಿಕರ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ತೆರೆದಿರೋದು, ಆ ನಕಲಿ ಖಾತೆ ಮೂಲಕ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ನಡೆಸಿದ್ದಾರೆ ಅನ್ನುವಂಥ ಆರೋಪ. ಮಾಲೂರು ಅಗ್ಗಲಕೋಟೆ ಶಾಲಾ ಜಮೀನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಈಗ ಮಾಡಿದ್ದಾರೆ. ಇದು ಎರಡೂ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತು 11:30ಕ್ಕೆ ದೂರನ್ನ ನೀಡಲಿದ್ದಾರೆ ಸಿಟಿ ರವಿ. ಅಕ್ರಮವಾಗಿ ಕೋಟ್ಯಾಂತರ ರೂಪಾಯಿ ವಹಿವಾಟು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಮಾಡಿದ್ದಾರೆ ಸಿಟಿ ರವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರನ್ನ ನೀಡಲಿದ್ದಾರೆ. ಚಿಕ್ಕಮಗಳೂರಿನ ಇತಿಹಾಸದಲ್ಲೇನೆ ಕಂಡು ಕೇಳಿರಿಯದ ದೊಡ್ಡ ಹಗರಣವೊಂದು ನಡೆದಿರ್ತಕ್ಕಂಥದ್ದು ಆಘಾತಕಾರಿ. ಬಡವರ ಆಧಾರ್ ಕಾರ್ಡ್ ಪಡೆದು ಬಡವರ ಹೆಸರಿನಲ್ಲಿ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ ಕೆಲವು ಖಾತೆಗಳು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ಸುಮಾಗೆ ನೋಟಿಸನ್ನು ನೀಡಿರೋ ವಿಚಾರಣೆಗೆ ಹಾಜರಾಗುವಂತೆ ವಿಧಾನಸೌಧ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದಾರೆ. ನೇಮಕಾತಿ ವೇಳೆ ಸುಳ್ಳು ಆದಾಯ ಪ್ರಮಾಣ ಪತ್ರವನ್ನು ನೀಡಿದ್ರು ಅನ್ನುವಂಥ ಗಂಭೀರ ಆರೋಪ ಇವರ ಮೇಲಿದೆ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ನಿನ್ನೆ ಅವರನ್ನು ರಾಜ್ಯಪಾಲರೇ ಅಮಾನತು ಮಾಡಿದರು. ಯಾರನ್ನ? ಇವರ ತಂದೆಯನ್ನು, ಸುಮಾ ಅವರ ತಂದೆಯನ್ನು. ಕೈಗಾರಿಕಾ ವಿಸ್ತರಣಾ ಅಧಿಕಾರಿ ಹುದ್ದೆಗೆ ಅರ್ಜಿಯನ್ನು ಸುಮಾ ಸಲ್ಲಿಸಿದ್ರು, ಆದರೆ ನಕಲಿ ದಾಖಲೆಗಳನ್ನು ಸಲ್ಲಿಸಿ ದಾಖಲೆ ಪರಿಶೀಲನೆ ವೇಳೆ ಅದು ನಕಲಿ ಸುಳ್ಳು ಅನ್ನೋದು ಗೊತ್ತಾಗಿದೆ. 3B ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಅಲ್ಲಿ ಕೆಲವು ಸುಳ್ಳುಗಳು ಅಲ್ಲಿ ಉಲ್ಲೇಖ ಆಗಿತ್ತು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಪುತ್ರಿ ಈ ರೀತಿಯಾಗಿ ತಮ್ಮ ತಂದೆಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಕೆಲಸವನ್ನು ಪಡೆಯುವಂಥ ಕಸರತ್ತು ಮಾಡಿದ್ರು ಅನ್ನೋದು ತನಿಖೆ ವೇಳೆ ಬಯಲಾಗಿದೆ. ಈ ನಿಟ್ಟಿನಲ್ಲಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ಸೂಚನೆಯನ್ನು ಕೊಡಲಾಗಿದೆ. ದಾಖಲೆ ಪರಿಶೀಲನೆ ವೇಳೆ ಸುಳ್ಳು ಆದಾಯ ಪ್ರಮಾಣ ಪತ್ರ ಸಲ್ಲಿಸಿರೋದು ಬೆಳಕಿಗೆ ಬಂದಿದೆ. 3B ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ 40,000 ಆದಾಯ ಅಂತೇಳಿ ನಮೂದು ಮಾಡಲಾಗಿದೆ. ಈ ಬಗ್ಗೆ ದೂರು ನೀಡಿದ ಕೆಪಿಎಸ್ಸಿ ಸಹಾಯಕ ಕಾರ್ಯದರ್ಶಿ ಈ ದೂರಿನ ಆಧಾರದ ಮೇಲೆ ಮಾಜಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಅವರ ಪುತ್ರಿಗೆ ಈಗ ನೋಟಿಸನ್ನು ಕೊಟ್ಟು ವಿಚಾರಣೆ. ಅರೆ ಕಡಿಮೆ ಹಾಕು, ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.